ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೊತ್ತು, ಒಂದು ಜ್ಞಾನಿ ಬರ್ತಾರೆ ಅಂದರೆ ಎಕ್ಸ್ಪರ್ಟ್ ಬರ್ತಾರೆ, ಇಲ್ಲ ಇನ್ನೊಬ್ಬರು ವಿಜ್ಞಾನಿ ಬರ್ತಾರೆ, ಸೈಂಟಿಸ್ಟು. ಇವತ್ತಿನ ನಮ್ಮ ಸರದಿಯಲ್ಲಿ ಈ ಜ್ಞಾನಿ ವಿಜ್ಞಾನಿ ಸೀರೀಸ್ನಲ್ಲಿ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ CPCRI, ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇರಳದ ಕಾಸರಗೋಡಿನಲ್ಲಿದೆ, ನಮ್ಮ ಗಡಿಯಿಂದ ಸ್ವಲ್ಪ ಆಚೆ ಇದೆ. ಅದರದ್ದೇ ಇನ್ನೊಂದು ಬ್ರ್ಯಾಂಚು ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ, ವಿಟ್ಲದಲ್ಲಿದೆ. ಸೊ ಈ ಸಂಸ್ಥೆಯ ಕೇಂದ್ರ ಸರ್ಕಾರದ ICR ಅಡಿಯಲ್ಲಿ ಬರುವಂಥ ಸಂಸ್ಥೆ. ಅದರ ಆ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವಿನಾಯಕ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಇಲ್ಲಿ ನಾವು ಮುಖ್ಯವಾಗಿ ಅಡಿಕೆ ಮತ್ತು ಪ್ಲಾಂಟೇಶನ್ ಬೆಳೆಗಳು, ಅಡಿಕೆ ಅವರ ಅಂಡರ್ನಲ್ಲಿ ಬರೋದು ಅಡಿಕೆ, ತೆಂಗು ಮತ್ತು ಕೋಕೋ, ಇದು ಮೂರು ನೇರವಾಗಿ ಅವರ ಆ ಸಂಸ್ಥೆ ಅಡಿಯಲ್ಲಿ ಬರುವಂಥದ್ದು. ಬನ್ನಿ ಈಗ ಡಾಕ್ಟರ್ ವಿನಾಯಕ್ ಹೆಗಡೆ ಅವರನ್ನ ಭೇಟಿಯಾಗಿ ಅಡಿಕೆಯ ರೋಗಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರಮಜೀವಿ ಟಿವಿಯ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ಈಗಾಗಲೇ ಈ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ನಾವು ಅಡಿಕೆ ಅದು ಸರಿನೋ ತಪ್ಪೋ ಎಲ್ಲರೂ ಅಡಿಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ಅಡಿಕೆ ವಿಶೇಷವಾಗಿ, ಆಮೇಲೆ ನಾವು ನಮ್ಮ ಚಾನಲ್ ಕಡೆಯಿಂದ ಈ ಕೋಕೋ ಬೆಳೆಯನ್ನು ಈ ವರ್ಷ ಬಹಳ ಪ್ರಚಾರಕ್ಕೆ ತಂದ್ವಿ, ಅಭಿಯಾನನೇ ಮಾಡಿದ್ವಿ. ಏನಕ್ಕೆ ಅಂದರೆ ಅದು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಕೋಕೋ ಬೆಳೆ ಬಂದರೆ ಈಗ ರೈತರ ಆದಾಯ ದ್ವಿಗುಣ ತ್ರಿಗುಣ ಏನು ಮಾತಾಡ್ತಾ ಇದ್ವಿ, ಅದು ಎಲ್ಲದಕ್ಕೂ ಅವಕಾಶ ಆಗತ್ತೆ ಅಂತೇಳಿ ಮಾಡಿದ್ವಿ. ಹೀಗಾಗಿ ಈ ಬೆಳೆಗಳ ಬಗ್ಗೆ ಸ್ವಾಭಾವಿಕವಾಗಿ ನಮ್ಮ ರೈತರಿಗೆ ಆಸಕ್ತಿ ಇದೆ, ಅಥವಾ ಅವರಿಗೆ ಎಲ್ಲ ಮಾಹಿತಿಯನ್ನು ಕೊಡೋದು ನಮ್ಮ ಕರ್ತವ್ಯ. ಈಗ ಸರ್, ಮೂಲ ವಿಷಯಕ್ಕೆ ಬರೋದಕ್ಕಿಂತ ಮೊದಲೇ ತಮ್ಮ ಹಿನ್ನೆಲೆ, ತಮ್ಮ ಇದರಿಂದ ಎಜುಕೇಷನ್ ಹಿನ್ನೆಲೆಯನ್ನು ಹೇಳ್ಬೋದಾ? ನಮಸ್ಕಾರ. ನಾನು BSc ಅಗ್ರಿಕಲ್ಚರ್ ಮಾಡಿದೆ 1986 86ನೇ ಇಸ್ವಿಯಲ್ಲಿ ಧಾರವಾಡ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯದಲ್ಲಿ. ಆಮೇಲೆ ಅಲ್ಲೇ ಸಸ್ಯ ರೋಗಶಾಸ್ತ್ರದಲ್ಲಿ MSc ಡಿಗ್ರಿಯನ್ನು ಪಡೆದು, ಆಮೇಲೆ ದೆಲ್ಲಿಯಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥಾನ ಅಲ್ಲಿ IRI PhD ಇನ್ ಪೆಥಾಲಜಿಯಲ್ಲಿ ಮಾಡಿ, ಆಮೇಲೆ ನಾನು ಈ ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಮೂಲಕ ASRB ಮೂಲಕ ಸೈಂಟಿಸ್ಟ್ ಆಗಿ ಮೊದಲು ಒಂದು 5 ವರ್ಷ ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಆಲೂಗಡ್ಡೆ ಮೇಲೆ ರಿಸರ್ಚ್ ಇದೆ, ಅಲ್ಲಿ CPRI ಸಿಮ್ಲಾದಲ್ಲಿ ಇದೆ. ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ, ಕುಫ್ರಿಯಲ್ಲಿ ಇದೆ, ಸಿಮ್ಲಾದಲ್ಲಿ ಹೆಡ್ ಕ್ವಾರ್ಟರ್ಸ್, ಕುಫ್ರಿಯಲ್ಲಿ ಸೀಡ್ ಪ್ರೊಡಕ್ಷನ್ ಸೆಂಟರ್ ಅಂತ ಇದೆ, ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನು ಈ ಟ್ಯೂಬರ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, CTCRI ಅಂತ ಹೇಳಿ ತ್ರಿವೇಂದ್ರಂದಲ್ಲಿ, ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಹೇಳಿ ಒಂದು 10 ವರ್ಷ ಟ್ಯೂಬರ್ ಕ್ರಾಪ್ಸ್ ಮೇಲೆ ಕೆಲಸ ಮಾಡಿದ್ದೇನೆ. ಟ್ಯೂಬರ್ ಕ್ರಾಪ್ಸ್ ಎಲ್ಲ ಪೆಥಾಲಜಿ ಸೈಂಟಿಸ್ಟ್. ಟ್ಯೂಬರ್ ಕ್ರಾಪ್ಸ್ ಇದೆ, ಎಸ್ಪೆಷಲಿ ಮರಗೆಣಸು, ಸಿಹಿಗೆಣಸು, ಕೊಲಕೇಶಿಯಾ, ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಕೆಲಸ ಮಾಡಿದ್ದೀವಿ. ಆಮೇಲೆ ನಾನು ಈಗ ಲಾಸ್ಟ್ ಒಂದು 10 ವರ್ಷದಿಂದ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಅನ್ನು ಹೇಳ್ತೀರಿ, ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಬಂದು CPCRI ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದೆಲ್ಲ ಸಂಸ್ಥೆಗಳು ಕೂಡ ಅಂಡರ್ ಭಾರತೀಯ ICAR ಅಂತೇಳಿ ಹೇಳ್ತೀವಿ, ಅನುಸಂಧಾನ ಪರಿಷತ್ತು, ಅದರ ಅಡಿಯಲ್ಲಿ ಬರುವಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು. ನಾವು ಎಲ್ಲ ರೀತಿಯ ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಸಂಶೋಧಕರಾಗಿ ಹೋಗ್ಬೋದು. 120 ಟ್ರಾನ್ಸ್ಫರ್ ಇದೆ, 120 ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ನಾವು ಸಂಶೋಧಕರಾಗಿ ಹೋಗ್ಬೋದು. ಎಲ್ಲೇ ಹೋದರೂ ನಮ್ಮ ಸಬ್ಜೆಕ್ಟ್ ಸಸ್ಯರೋಗಶಾಸ್ತ್ರ, ಅದರಲ್ಲಿ ನಾವು ಮಾಡ್ತಾ ಇರಬೇಕು ರಿಸರ್ಚನ್ನು. ಸೊ ಹಾಗಾಗಿ ನನ್ನ ಒಂದು ಇದು ಹೆಚ್ಚಾಗಿ ಸಸ್ಯರೋಗಶಾಸ್ತ್ರದಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಇಲ್ಲಿ ಕಳೆದ ಒಂದು 10 ವರ್ಷದಿಂದ 2011 ನಾನು ಈ ತೆಂಗು ಮತ್ತು ಅಡಿಕೆ ರೋಗ ಮತ್ತು ಕೋಕೋಗಳ ರೋಗಗಳ ಬಗ್ಗೆ ಮಾಡ್ತಾ ಇದ್ದೇನೆ. ಕಾಸರಗೋಡಿನಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗ ಅಂತೇಳಿದೆ, ಅದರ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ CPCRI ಎಂದರದು ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ICR ಅಂಡರ್ ICR. ಇದು ಆ್ಯಕ್ಚುಲಿ ಈ ತೆಂಗಿನಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಯಿತು, ತೆಂಗು ಮತ್ತು ಅಡಿಕೆಯಲ್ಲಿ ಸಂಶೋಧನಾ ಕೇಂದ್ರ. ಇದು 100 ವರ್ಷ ಕಂಪ್ಲೀಟ್ ಆಗಿದೆ ನಮ್ಮ ಸಂಸ್ಥೆಗೆ. ಈಗ 2016ನೇ ಇಸ್ವಿಯಲ್ಲಿ 100 ವರ್ಷ ಕಂಪ್ಲೀಷನ್ ಆಗಿದೆ, ಸೆಂಟನರಿ
ಸೆಲೆಬ್ರೇಷನ್ ಕೂಡ ಮಾಡಿದ್ದೇವೆ. ಇದು ಬ್ರಿಟಿಷ್ ಕಾಲದಲ್ಲಿ ಶುರುವಾಗಿ ಸ್ಟಾರ್ಟ್ ಆಗಿದ್ದು ಸುಮಾರು ಈಗ ಬಹುಶಃ ಹೈಬ್ರಿಡ್ ತೆಂಗನ್ನ ಭಾರತದಲ್ಲಿ ಶುರು ಮಾಡಿದವರು ನೀವೇ. ಹೈಬ್ರಿಡ್ ತೆಂಗುಗಳನ್ನ ಮಾಡತಕ್ಕಂಥದ್ದು ಭಾರತದಲ್ಲಿ ಮಾಡತಕ್ಕಂಥದ್ದು ಈ ಸಂಶೋಧನಾ ಸಂಸ್ಥೆಯಿಂದ ಆಗಿದೆ. ಕೋಕೋವನ್ನು ಭಾರತಕ್ಕೆ ತಂದು ಕೋಕೋವನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು CPCRI. ಅರೆಕೆನಟ್ಟಲ್ಲಿ ಯಾವಾಗ ಅರೆಕೆನಟ್ ರೇಟ್ ಕಡಿಮೆ ಇತ್ತು 70s ಅಲ್ಲಿ, ಆಗ ಕೋಕೋವನ್ನ ಉಪಬೆಳೆ ಬೇಕು ಅನ್ನತಕ್ಕಂಥ ಕೋಕೋವನ್ನು ಬೆಳಿಬಹುದು ಅಂತೇಳಿ ತಂದು ಕೋಕೋವನ್ನು ಅಭಿವೃದ್ಧಿಪಡಿಸಿ ಅದನ್ನ ಇದರಲ್ಲಿ ಮಾಡಿದ್ದು CPCRI ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೂ ಮೇನ್ ರಿಸರ್ಚ್ ನಡೀತಾ ಇರೋದು ನಿಮ್ಮಲ್ಲೇ? ಇಲ್ಲ, ಕೋಕೋದಲ್ಲಿ ಈಗ ಹೆಚ್ಚಾಗಿ ನಡೀತಾ ಎಲ್ಲ ಮೇಜರ್ ವರ್ಕ್ಗಳು ನಡೆಯೋದು ಕೋಕೋದ ಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೀತಾ ಇದೆ. ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ನಡೀತಾ ಇದೆ. ಇದರಲ್ಲಿ ಸರ್ ನಿಮ್ಮ ಸಂಸ್ಥೆಯ ಅಡಿಯಲ್ಲಿ ಯಾವೆಲ್ಲ ಬೆಳೆಗಳು ಬರುತ್ತೆ? ನಮ್ಮ ಸಂಸ್ಥೆಯ ಅಡಿಯಲ್ಲಿ ಈಗ ಮೊದಲು ಎಲ್ಲ ಬೆಳೆಗಳು ತೋಟಗಾರಿಕಾ ಬೆಳೆಗಳಲ್ಲಿ ಎಸ್ಪೆಷಲಿ ಸ್ಪೈಸಸ್ಸು ಎಲ್ಲ ನಮ್ಮ CPCRI ಅಂಡರಲ್ಲಿ ಇತ್ತು. ಇದು ಒಂದು ಬಿಗ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಆಮೇಲೆ ಈಗ 19 ವರ್ಷ ಸ್ವಲ್ಪ ಇದರೊಳಗೆ ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅದು ಸ್ಪೈಸಸ್ಗೆ ಬೇರೆ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಆಮೇಲೆ ಇವನ್ ಆಯಿಲ್ ಪಾಮ್ ಕೂಡ ಅದಕ್ಕೆ ಬೇರೆ ಆಗಿದೆ. ಹೀಗೆ ಗೋವಾ ರಿಸರ್ಚ್ ಕಾಂಪ್ಲೆಕ್ಸ್ ಇತ್ತಲ್ಲ, ಅದು ಕೂಡ CPCRI ಅಲ್ಲಿ ಮಾಡ್ತಾ ಇದ್ರು. ಅಂಡಮಾನದಲ್ಲಿರ್ತಕ್ಕಂಥದ್ದು ಕೂಡ CPCRI ಬ್ರಾಂಚ್ ಇತ್ತು. ಸೊ ಅದೆಲ್ಲ ಸಪರೇಟ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಗೋಡಂಬಿ ಈಗಿಲ್ಲ. ಗೋಡಂಬಿಗೆ ಸಪರೇಟ್ ಮಾಡಿದ್ದಾರೆ. ಸಪರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಇದಕ್ಕೆ ಈಗ ಇರೋದು ತೆಂಗು, ಅಡಿಕೆ ಮತ್ತು ಕೊಕ್ಕೋ, ಈ 3 ಬೆಳೆಗಳ ಬಗ್ಗೆ ಈಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸಂಶೋಧನೆ ಅಂಡರ್ ICAR ಅಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಮಾಡಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಇದು 3 ಬೆಳೆಗಳನ್ನ ಸಂಶೋಧನೆ ಮಾಡಲಿಕ್ಕೆ. AICRP ಅಂಡರ್ ಪಾಮ್ಸ್ ಅಂತ ಹೇಳಿ ಕೂಡ ಇದೆ ಇದರೊಳಗೆ, ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಸ್ ಅಂತೇಳಿ. ಅದು ನಿಮ್ಮ ಈ ಅಡಿಕೆ ಮತ್ತೆ ತೆಂಗಿನ ಮೇಲೆ ನಿಮ್ಮಲ್ಲೇನೆ ಅಡಿಕೆ ತೆಂಗು ಬೆಳೆಗಳ ಮೇಲೆ ಎಲ್ಲ ಸೆಂಟರ್ಗಳು ನಮ್ಮ ಇನ್ಸ್ಟಿಟ್ಯೂಟ್ ಇಂದ. ಸೊ ಒಟ್ಟಾರೆ ಈಗ ಅಡಿಕೆ ತೆಂಗು ಸಂಬಂಧಪಟ್ಟಂತ ಯಜಮಾನರು ಯಾರು ಕೇಳಿ ನೀವು ಅಡಿಕೆ ತೆಂಗು ಕೊಕ್ಕೋ ಅದಕ್ಕೆ ರೋಗ ಬರಲಿ ಕೀಟ ಬರಲಿ ಏನೇ ಬಂದರೂ ನಾವು ನಿಮ್ಮನ್ನು ಹುಡುಕಬೇಕು. ಸರಿ, ಈಗ ಆಯಿತು. ನಾವು ಇಂಟ್ರೊಡಕ್ಷನಲ್ಲಿ ಹೇಳಿದಂಗೆ ತಪ್ಪಸರಿನ ಅಡಿಕೆದು ಬಹಳ ಏರಿಯಾ ಬರ್ತಾ ಇದೆ. ಸಾಂಪ್ರದಾಯಿಕ ಅಸಾಂಪ್ರದಾಯಿಕ ಎಲ್ಲ ಭಾಗದಲ್ಲಿ ಬರ್ತಾ ಇದೆ. ಅಲ್ಲಿ ಕೆಲವು ಹೊಸ ಚಾಲೆಂಜ್ಗಳು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ, ಅಥವಾ ಹಿಂದಿನ ರೋಗಗಳು ಈಗ ನಮಗೆ ದೊಡ್ಡ ಪ್ರಮಾಣ ಕಾಣ್ತಾ ಇದೆ. ಯಾಕೆಂದರೆ ಅಡಿಕೆಗೆ ರೇಟ್ ಬಂದಿರೋದಕ್ಕೆ ನಾವು ಎಲ್ಲದನ್ನೂ ದುರ್ಬಿನ್ ಹಿಡಿದು ನೋಡ್ತಾ ಇದ್ದೀವಿ. ಬಟ್ ಕೆಲವು ಕೀಟಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ರೆಡ್ ಮೈಟ್ ಎಲ್ಲ ವಿಪರೀತವಾಗಿ ಬಂದಿದೆ, ಅದು ಬಯಲ್ನಾಡಲ್ಲಿ ಬಂದಿದೆ. ಆಮೇಲೆ ಶಾರ್ಟ್ ಹೋಲು ಬರೋರು ಬಂದಿದೆ, ರೆಡ್ ಪಾಮ್ ಇವಿಲು ಸುಮಾರು ಬಂದಿದೆ. ರೋಗದಲ್ಲಿ ಬಹುಶಃ ಆ ಥರ ಏನಿಲ್ಲ, ಇದು ಮುಂಚಿದ್ದಿದ್ದ ರೋಗಗಳೇ ಇದಾವೆ. ಮತ್ತೊಂದು ಕೆಲವೊಂದು ಕಡೆ ಬರ್ತಾ ಇದ್ದಾವೆ, ಬಯಲುಸೀಮೆಯಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರ್ತಾ ಇದೆ. ಎಲ್ಲ ಶಿಕಾರಿಪುರ ಆ ಕಡೆ ಎಲ್ಲ ಅಲ್ಲೇ ಮ್ಯೂಟೇಷನ್ ಆಗಿ ಇದಕ್ಕೆ ಸೇರ್ಕೊಳ್ತಾ ಇದೆ. ಸೊ ಇನ್ವೆ ಸ್ವಾಭಾವಿಕ ಅವು ನೀವು ಎಷ್ಟು ರಿಸರ್ಚ್ ಮಾಡ್ತೀರ ಅದಕ್ಕಿಂತ ಫಾಸ್ಟ್ ರಿಸರ್ಚು ಶಿಲೀಂಧ್ರದ್ದು ಮತ್ತೆ ವೈರಸ್ದು ಆಗುತ್ತೆ. ಹಾಗೆ ನಿಮಗೆ ಮೇನ್ ಚಾಲೆಂಜರ್ ಯಾರು ಕೇಳಿದರೆ ಅವ್ರದ್ದು ಮ್ಯೂಟೇಷನ್. ನಿಮಗೆ ಲ್ಯಾಬೊರೇಟರಿ ಬೇಕು, ಅವ್ರದ್ದು ನಿಸರ್ಗನೇ ಲ್ಯಾಬೊರೇಟರಿ. ಹೆಂಗೆ ಕೊರೋನಾದಲ್ಲಿ ಆಗ್ತಾ ಇದೆ ಹಾಗೆ. ಈಗ ಸರ್ ನಾವು ನಿರ್ದಿಷ್ಟವಾಗಿ ಬಂದರೆ, ಈಗ ನಾವು ಈ ಮೊದಲನೇ ಕಂತಿನಲ್ಲಿ ಅಡಿಕೆಯ ಪ್ರಮುಖ ರೋಗಗಳಲ್ಲಿ ಒಂದಾದಂಥ ಕೊಳೆ ರೋಗದ ಬಗ್ಗೆ ಮಾತಾಡೋಣ. ಇದು ಕೊಳೆ ರೋಗ ಮಲೆನಾಡಿನ ಭಾಗದಲ್ಲಿ ಬಹುಶಃ ಬ್ರಿಟಿಷ್ ಕಾಲದಲ್ಲೇ ಬಹುಶಃ ಲೆಸ್ಲಿ ಕೋಲ್ಮನ್ ಇದು ಮಾಡಿದ್ರು, ನೀವು ಅದನ್ನ ಹೇಳಬೇಕು. ಸೊ ಒಟ್ಟಾರೆ ಕೊಳೆ ರೋಗಗಳದಂತೂ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ. ಎಲ್ಲಿ ಭಾರಿ ಮಳೆ ಬೀಳುವ ಪ್ರದೇಶದಲ್ಲಿ ಅಡಿಕೆ ಕೊಳೆ ರೋಗ, ಅದು ಅಡಿಕೆ ಕೊಳೆ ರೋಗ, ಅದರಲ್ಲಿ ಮತ್ತೆ ಸುಳಿ ರೋಗ, ಅದೆಲ್ಲ ಸ್ವಲ್ಪ. ಸೊ ಅದ್ರ ಬಗ್ಗೆ ನಾವು ಈಗ ಈ ಕಂತಿನಲ್ಲಿ ಮಾತಾಡೋಣ. ಸರ್, ಈಗ ಬಯಲ್ನಾಡಿನ ರೈತರಿಗೆ ಕೊಳೆ ರೋಗ ಗೊತ್ತಿಲ್ಲ. ಈ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ಎಲ್ಲೂ ಕೊಳೆ ರೋಗನೂ ಇಲ್ಲ, ಜೊತೆಗೆ ಅದಕ್ಕೆ ಸಿಂಪಡಣೆಯೂ ಇಲ್ಲ. ಹಾಗಾಗಿ ಕೊಳೆ ರೋಗ ಅಂದರೆ ಏನು, ಅದರ ಲಕ್ಷಣಗಳೇನು, ಅದನ್ನ ಅಲ್ಲಿಂದ ಶುರು ಮಾಡುವ. ಈಗ ಅಡಿಕೆ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನು ಬೆಳೆಯುವಂತಹ ಪ್ರದೇಶದಲ್ಲಿ ರೈತರಿಗೆ ಕೊಳೆ ರೋಗ ಅಂತಂದರೆ ಅವರಿಗೆ ಗೊತ್ತೇ ಉಂಟು ಕೊಳೆ ರೋಗ ಬರೋದಂತ. ಯಾಕೆಂತಂದರೆ ಅಡಿಕೆ ಕೊಳೆ ರೋಗ ಇಲ್ಲದ ಅಡಿಕೆ ಪ್ರದೇಶ ಇಲ್ಲ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಎಲ್ಲ ಕಡೆ. ಯಾಕೆಂದರೆ ಈ ಕೊಳೆ ರೋಗ ಅನ್ನುವುದು ಫೈಟಾಪ್ತರಾ ಅನ್ನುವಂಥ ಒಂದು ಶಿಲೀಂಧ್ರದಿಂದ ಬರೋದು. ಈ ಶಿಲೀಂಧ್ರ ಹೆಸರೇ ಅದು ತೋರಿಸ್ತದೆ, ಅಂದರೆ ಡಿಸ್ಟ್ರಾಯರ್, ಪ್ಲಾಂಟ್ ಡಿಸ್ಟ್ರಾಯರ್ ಅಂತೆಲ್ಲ ಹೆಸರು ಅದಕ್ಕೆ, ಸಸ್ಯವನ್ನು ನಾಶ ಮಾಡಿಸೋದು. ಇದು ಬೇರೆ ಬೇರೆ ಅದಕ್ಕೆ ಹೆಸರೇ ಫೈಟಾಪ್ತರಾ ಅಂತ ಮಾಡಿದ್ದಾರೆ, ತಿನ್ನೋದು. ಅದು ಆ ರೀತಿಯಲ್ಲಿ ನಿಮ್ಗೆ ಗೊತ್ತು, ಆಲೂಗಡ್ಡೆಯಲ್ಲಿ ಆಗಲಿ ಅಥವಾ ಇದರೊಳಗೆ ಎಲ್ಲ ಕೂಡ ಈ ಫೈಟಾಪ್ತರಾ ಮೇಜರ್ ಪ್ರಾಬ್ಲಮ್ ಇದೆ. ಸಾಯಿಲ್ ಫಂಗಸ್ ಆಗಿ ಬರುತ್ತೆ, ಸಾಯಿಲ್ ಫಂಗಸ್ ಆಗಿರ್ತದೆ. ಆಮೇಲೆ ಇದಾಗುತ್ತೆ ಮೇಲ್ಗಡೆ. ಇದು ಹೆಚ್ಚಾಗಿ ಸಾಯಿಲ್ ಅಲ್ಲಿ ಸರ್ವೈವ್ ಆಗುತ್ತೆ, ಇದರಿಂದ ಡೆಬ್ರಿಸ್ನಲ್ಲಿ ಸರ್ವೈವ್ ಆಗಿ ಅಥವಾ ಬೇರೆ ಹೋಸ್ಟ್ ಅಡಿಕೆಗೆ ಬಂದರೆ ಅಡಿಕೆಯಲ್ಲಿ ಶಿಲೀಂಧ್ರದಿಂದ ಕೊಳೆ ರೋಗ ಬರ್ತದೆ. ಕೊಳೆ ರೋಗ ಅಂದ್ರೆ ಏನು, ಅದರ ಲಕ್ಷಣ ಏನು ಸರ್ ಅಡಿಕೆನಲ್ಲಿ? ಆಕ್ಚುಲಿ ಕೊಳೆ ರೋಗ ಅಂತಂದ್ರೆ ನೀವು ನೋಡ್ಬೇಕು, ಒಂದು ರೀತಿ ಈ ನಟ್ಟುಗಳು, ಅಡಿಕೆ ಕಾಯಿಗಳು ಎಳೆಗಾಯಿದ್ದಾಗ
ಜಸ್ಟ್ ಎಸ್ಪೆಷಲಿ ನೀವು ಜುಲೈ ಟೈಮ್ನಲ್ಲಿ ನೀವು ನೋಡಿರಬೇಕು ಸ್ವಲ್ಪ ಮಟ್ಟಿಗೆ ಅದು ಇನ್ನೊಂದು 4 ತಿಂಗಳದ ಒಳಗಡೆ ಇರ್ತದೆ. ಆ ಸಂದರ್ಭದಲ್ಲಿ ಅದರ ತೊಟ್ಟಿನ ಭಾಗದಲ್ಲಿ ಸಣ್ಣದಾಗಿ ಒಂದು ರೀತಿಯ ಈ ವಾಟರ್ ಸೋಕ್ಡ್ ಅಂತ ಹೇಳ್ತೀವಿ ನಾವು, ಆ ರೀತಿಯ ನೀರಿನ ಗುಳ್ಳೆ ಟೈಪ್ ಅಂತ ಹೇಳ್ಬೋದು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ. ಆ ಟೈಪ್ ಒಂದು ಸ್ಮಾಲ್ ಇದಾಗಿರ್ತದೆ ಸ್ಟಾರ್ಟ್ ಆಗೋದು ಅಡಿಕೆಯ ಟೊಪ್ಪಿ ಮೇಲಲ್ಲ, ಟೊಪ್ಪಿಯ ಕೆಳಗಡೆ, ಜಸ್ಟ್ ಕೆಳಗಡೆ ನಮ್ಗೆ ಕಾಣ್ತದೆ, ಕಾಯಿ ಮೇಲೆ ಕಾಣ್ತದೆ. ಅಲ್ಲಿ ಫೈಟಾಪ್ತರಾ ಇನ್ಫೆಕ್ಷನ್ ಆದಾಗ ಅದೊಂದು ಸಣ್ಣದು ಕಾಣುತ್ತೆ, ಶುರುವಾಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಆಮೇಲೆ ಅದು ಕಂಪ್ಲೀಟ್ ಫಂಗಸ್ ಡೆವಲಪ್ ಆದಾಗ ಆ ಲೀಜನ್ ಜಾಸ್ತಿ ಆಗ್ತಾ ಹೋದಾಗ ಅದು ತೊಟ್ಟಿನ ಇದು ಲೂಸ್ ಆಗುತ್ತೆ, ಆಮೇಲೆ ಬೀಳ್ತಾ ಹೋಗುತ್ತೆ, ಅಡಿಕೆ ಬೀಳ್ತದೆ, ಅದ್ರ ಮೇಲೆಲ್ಲ ಫಂಗಸ್ ತೊಟ್ಟು ಕಳಿಸೋದಿಲ್ಲ, ಕೆಳಗಿನ ಕಾಯಿ ಕಳ್ತದೆ. ತೊಟ್ಟಿನ ಮೇಲೂ ಬರ್ತದೆ, ತೊಟ್ಟಿನ ಮೇಲ್ಗಳು ಕೂಡ ಫಂಗಸ್ ಬರ್ತದೆ, ಮತ್ತೆ ತೊಟ್ಟಿನ ಒಳಗಡೆಯಿಂದ ಅಲ್ಲಿಂದ ಫುಲ್ ಸ್ಪ್ರೆಡ್ ಆಗ್ತದೆ, ಅದು ಒಳಗಡೆಯಿಂದ ಸ್ಪ್ರೆಡ್ ಆಗ್ತದೆ ಕಂಪ್ಲೀಟ್. ಓಕೆ, ಇದು ಕಾಯಿ ಕೊಳೆ ಅಂದ್ರೆ ಕೊಳೆ ರೋಗ, ಅಡಿಕೆಯ ಕಾಯಿ ಕೊಳೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಇದು ಎಷ್ಟು ಮಟ್ಟಿಗೆ, ಏನು ಮೊದಲು ಹೇಳಿದ್ರಿ, ಎಷ್ಟು ಮಟ್ಟಿಗೆ ಇದಕ್ಕೆ ವಾಣಿಜ್ಯ ಮಹತ್ವ ಇದೆ ಈ ರೋಗ? ಅಡಿಕೆಯಲ್ಲಿ ಪ್ರಮುಖ ರೋಗಗಳೊಂದು ಇದು. ಯಾಕೆಂತಂದ್ರೆ ನೀವು ನೋಡಿರಬೇಕು, ಇವನ್ ಕೆಲವೊಂದು ವರ್ಷ ಸುಮಾರು 90-100% ಲಾಸ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಈ ವರ್ಷದಿಂದ. 100% ಇಂಡಿವಿಜುವಲ್ ನೀವು ಒಂದೊಂದು ಗಿಡದಲ್ಲಿ ತಗೊಂಡು 100% ಲಾಸ್ ಆಗುತ್ತೆ. ಎಲ್ಲ ಅಡಿಕೆಗಳು ಉದುರುವಂತೆ ಕಂಪ್ಲೀಟ್ ಉದುರಿ ಹೋಗಿರ್ತದೆ. ಅವರೇಜ್ ಕೂಡ ಸುಮಾರು ಒಂದು 30% ಲಾಸು ಹೇಳ್ಬೋದು. ಮಳೆ ಭಾಳ ಆದಾಗ ಹಾಗೆ ಬರ್ತಾ ಇರುತ್ತೆ. ಮಳೆ ಆದ ವರ್ಷಗಳಿಂದ ಹಿಡಿದು ಅದು ಆಗ್ತಾ ಇರುತ್ತೆ. ಇದಕ್ಕೆ ಮಹತ್ವ ಅದಕ್ಕೆ ಇದೆ. ಇವತ್ತು ಕೂಡ ಫೈಟಾಪ್ತರಾ ಇದರಿಂದ ಬರತಕ್ಕಂಥ ಈ ಕೊಳೆ ರೋಗ ಮೇಜರ್ ರೋಗ ಆಗಿದೆ. ಸಾಂಪ್ರದಾಯಿಕ ಬೆಲ್ಟ್ ಅಲ್ಲಿ ಇದು ಒಂದು ಮೇಜರ್. ಇದು ಈ ಶಿಲೀಂಧ್ರ ಎಲ್ಲಿರುತ್ತೆ ಮೂಲತಃ? ಇದರದ್ದು ಶಿಲೀಂಧ್ರದ ಬೀಜಗಳು, ಹಳಿ ಅಥವಾ ಇನಾಕ್ಯುಲಮ್ ಎಲ್ಲಿಂದ ಬರುತ್ತೆ ಪ್ರತಿ ವರ್ಷ? ಯಾಕಂದ್ರೆ ಬೇಸಿಗೆಲ್ಲಂತೂ ಇರೋದಿಲ್ವಾ? ಈಗ ನೋಡಿ, ಇದು ಫೈಟಾಪ್ತರಾ ಇದು ಒಂದು ಹೈ ಹ್ಯೂಮಿಡಿಟಿ ಆರ್ದ್ರತೆ ಎಲ್ಲಿ ಜಾಸ್ತಿ ಇರ್ತದೋ ಅಂತಹ ಜಾಗದಲ್ಲಿ ಜಾಸ್ತಿಯಾಗಿ ಸರ್ವೈವ್ ಆಗುತ್ತೆ. ಹಾಗೆ ಎಲ್ಲ ಫೈಟಾಪ್ತರಾ ಡಿಸೀಸ್ ಬರೋದೆಲ್ಲ ಆರ್ದ್ರತೆ ಜಾಸ್ತಿ ಇದ್ದಾಗ ಜಾಸ್ತಿ ಅದು ಸರ್ವೈವ್ ಆಗಿರುತ್ತೆ. ಈಗ ನಮ್ಮಲ್ಲಿ ಏನಾಗುತ್ತೆ, ಈ ಅಡಿಕೆ ತೋಟದಲ್ಲಿ ಹೆಚ್ಚಾಗಿ ಆರ್ದ್ರತೆ ಇದ್ದೇ ಇರುತ್ತೆ. ಒಮ್ಮೆ ಬಂದಿರತಕ್ಕಂಥದ್ದು ಅಲ್ಲಿ ಸರ್ವೈವ್ ಆಗಿರುತ್ತೆ. ಮೇಲ್ಗಡೆ ಡೆಬ್ರಿಸ್ ಅಲ್ಲಿ ಇರುತ್ತೆ, ಇಲ್ಲ ಕೆಳಗಡೆ ಈ ಬೇರೆ ಹೋಸ್ಟ್ಗಳಿರ್ತವಲ್ಲ, ನಿಮ್ಮ ಈ ಇದಿರ್ಬೋದು, ಯಾವುದು ಕಳೆಗಳ ಮೇಲೆ ಅಥವಾ ಕೆಲವೊಂದು ಇದಿರುತ್ತಲ್ಲ ಬೇಳೆಗಳು ಇರ್ತವೆ, ಅದ್ರ ಮೇಲೆ ಸರ್ವೈವ್ ಹಾಕೊಂಡಿರ್ಬೋದು. ಅದು ಸರ್ವೈವ್ ಅಂತಂದ್ರೆ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರ್ತದೆ. ಬೀಜ ಇರ್ತದೆ, ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಯಾವಾಗ ಹ್ಯೂಮಿಡಿಟಿ ಬರ್ತದೆ, ಆವಾಗ ಅದು ಉತ್ಪನ್ನವಾಗಿ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇವರೇಬಲ್ ಕಂಡೀಷನ್ ಬಂದಾಗ ತೋಟದಲ್ಲೇ ಇರ್ತದೆ. ಇದನ್ನು ನಾವು ಕಂಪ್ಲೀಟ್ ಆಗಿ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ತೋಟದಿಂದ ಕಿತ್ತೋಗಿತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ಫೇವರೇಬಲ್ ಕಂಡೀಷನ್ ನಾವು ಮಾಡಿಫೈ ಮಾಡಬೇಕು ಅಷ್ಟೇ. ಅಲ್ಲಿ ಮಳೆ ಇದ್ದಾಗ ಅದಕ್ಕೆ ಜಾಸ್ತಿ ಆಗ್ತದೆ, ಅದನ್ನ ಪ್ರೊಟೆಕ್ಷನ್ ತಗೊಳ್ಬೇಕು. ಈಗ ಬೇರೆ ಬೆಳೆಗಳಲ್ಲಾದ್ರೆ ನೀವು ಕಂಪ್ಲೀಟ್ ವಾರ್ಷಿಕ ಬೆಳೆಯಲ್ಲಾದ್ರೆ ಏನ್ ಹೇಳ್ತಾರೆ, ಯಾವುದೇ ಒಂದು ರೋಗ ಬಂತು ಅನ್ಕೊಳ್ಳಿ, ನೀವು ಅದನ್ನ ಕಂಪ್ಲೀಟ್ ನಾಶ ಮಾಡಿ ಒಂದ್ಸಲ ಬರ್ನ್ ಮಾಡ್ಬಿಟ್ರೆ ಇನಾಕ್ಯುಲಮ್ ಅಲ್ಲಿರತಕ್ಕಂಥದ್ದು ಎಲ್ಲನೂ ಡಾನ್ ಮಾಡ್ಬೋದು. ನೀವು ಅಡಿಕೆ ತೋಟದಲ್ಲಿ ನೀವು ತೋಟಕ್ಕೆ ಬೆಂಕಿ ಹಾಕಬೇಕು. ಹಾಗೆ ಅದಕ್ಕೆ ಯಾವಾಗಲೂ ನಮ್ಮ ತೋಟದಲ್ಲಿ ಇದ್ದೇ ಇದೆ. ನಾವು ನಮ್ಮ ಅಡಿಕೆಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಅಷ್ಟೇ, ಅದನ್ನ ಮಾಡ್ಕೊಳ್ಬೇಕು. ಈಗ ಸರ್, ಈಗ ಅಡಿಕೆ ಕೊಳೆ ರೋಗದ ಲಕ್ಷಣ ನೀವು ಹೇಳಿದ್ರಿ, ಯಾವ ಟೈಮ್ನಲ್ಲಿ ಹೆಂಗೆ ಅದು ಹೆಚ್ಚಾಗ್ತದೆ?
ಈಗ ನೋಡಿ, ಈಗ ಯೂಶಲಿ ಜೂನ್ದಲ್ಲಿ ಮಳೆ ಸ್ಟಾರ್ಟ್ ಆದರೆ, ಆ ಮಳೆ ಸ್ಟಾರ್ಟ್ ಆದಾಗ ಎಲ್ಲೆಲ್ಲಿ ಡಾರ್ಮೆಂಟ್ ನಮ್ಮಲ್ಲಿ ಇದ್ದಿರ್ತದೆ, ಸ್ಪೋರ್ಟ್ಸ್ ಫಂಗಲ್ಸ್ ಇದ್ದೇ ಇದೆ ತೋಟದಲ್ಲಿ. ನಾನು ಹೇಳಿದಾಗೆ ಅದು ಇವನ್ ನೀವು ಕೆಳಗಡೆ ಬಿದ್ದಿರತಕ್ಕಂಥದ್ದು ಇದಿರಲಿ, ಅದರೊಳಗೆ ಕೂಡ ಸರ್ವ್ ಆಗಿರ್ಬೋದು, ಇರುತ್ತದೆ ಡಾರ್ಮೆಂಟ್. ಅದು ಆಕ್ಟಿವ್ ಆಗ್ತದೆ, ಹ್ಯೂಮಿಡಿಟಿ ಸಿಕ್ಕಿದಾಗ ಅಲ್ಲಿ ಆಕ್ಟಿವ್ ಆಗಿ ಅದರದ್ದು ಸ್ಪೊರಾಂಜಿಯಾ ಅಂತ ಹೇಳ್ತೇವೆ ನಾವು, ಅದು ಸ್ಪ್ರೆಡ್ ಆಗ್ತದೆ ಗಾಳಿ ಅಥವಾ ಮಳೆಯ ಸ್ಪ್ಲಾಶ್ ಇಂದ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಗಾಳಿಯಲ್ಲಿ ಬಹಳ ದೂರ ಹೋಗೋದಿಲ್ಲ, ಗಾಳಿಯಲ್ಲಿ ಉಳಿದಿದ್ದ ಸ್ಪೋರ್ಟ್ಸ್ ಹಾಗೆ ಮರದಿಂದ ಮರಕ್ಕೆ ಹೋಗ್ಬೋದು. ಇಲ್ಲ ಈ ರೇನ್ ಬರ್ತದಲ್ಲ, ರೇನ್ ಸ್ಪ್ಲಾಶ್ ಇಂದ ಮೇಲ್ಗಡೆ ಹಾರ್ತದೆ, ಸ್ಪ್ಲಾಶ್ ಸೀಡ್ದಿಂದ ಹೋಗ್ಬೋದು. ಇಲ್ಲ ಈ ಕೀಟಗಳಿದ್ದಾವಲ್ಲ, ಕೀಟಗಳಿಂದ ಕೆಲವೊಮ್ಮೆ ಈ ಸ್ಲಗ್ ಅಂತ ಹೇಳ್ತೀವಿ, ಏನದು ಬಸವನ ಹುಳ, ನಮ್ಮ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಎಲ್ಲ ಇದೆಯಲ್ಲ, ಅಂತ ಹುಳುಗಳು ಕೂಡ ಅದನ್ನ ಫೈಟಾಪ್ತರವನ್ನ ಲೈಕ್ ಮಾಡ್ತವೆ. ಅದ್ರ ಬಗ್ಗೆ ನಾವು ಫೈಟಾಪ್ತರಾ ಲೈಕ್ ಮಾಡ್ತದೆ. ನಾವು ಅದನ್ನ ಲ್ಯಾಬಲ್ಲಿ ಕೂಡ ನೋಡಿದ್ದೇವೆ. ಫೈಟಾಪ್ತರಾ ನೀವು ಕಲ್ಚರ್ ಇಟ್ಟರೆ ಆ ಬಸವನ ಹುಳು ಫೈಟಾಪ್ತರಾ ಕಲ್ಚರ್ ಹೋಗಿ ಫೈಟಾಪ್ತರಾ ಕಲ್ಲನ್ನು ಇದು ಮಾಡುತ್ತೆ, ಕೆರೆಸ್ತದೆ ಅದನ್ನ. ಸೊ ಅದನ್ನು ನೋಡಿದ್ದೀವಿ ನಾವು, ಲ್ಯಾಬ್ನಲ್ಲಿ ನೋಡಿದ್ದೀವಿ. ಹಾಗಾಗಿ ಅದು ಏನು ಮಾಡುತ್ತೆ ಕೇಳಿದ್ರೆ, ಒಂದು ಕಡೆ ಅದು ಟ್ರಾನ್ಸ್ಮಿಟ್ ಮಾಡೋದು ಅಂದ್ರೆ ಅದ್ರ ತಿನ್ಲಿಕ್ಕೆ ಅಂತ ಹೋಗೋದಲ್ಲ, ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದಾಗ ಅಲ್ಲಿ ಟ್ರಾನ್ಸ್ಫರ್, ಅದು ಸ್ಪೋರ್ಟ್ಸ್ ಹೋಗಿ ಅದರಿಂದ ಹೋಗುತ್ತೆ. ಅದೇ ರೀತಿ ಬೇರೆ ಹುಳುಗಳು ಕೂಡ, ಈ ಇರುವೆ ಇರ್ತದಲ್ಲ, ಇರುವೆಗಳು ಕೂಡ, ಆ್ಯಂಟ್ಸ್ಗಳು ಕೂಡ ಅದರ ಸ್ಪ್ರೆಡ್ಸಲ್ಲಿ ಸ್ಪೋರ್ಟ್ಸ್ಗಳನ್ನು ಕ್ಯಾರಿ ಮಾಡಿ ಮೇಲೆ ಹೋಗ್ಬೋದು, ತೆಂಗು ಅಥವಾ ಅಡಿಕೆಯ ಮೇಲೆ ತುದಿಗಳಿಗೆ ಹೋಗ್ಬೋದು. ಆಮೇಲೆ ಒಮ್ಮೆ ಇನ್ಫೆಕ್ಷನ್ ಅಲ್ಲಿ ಹೋಗಿದ್ದಿದ್ರೆ ಅಲ್ಲಿ ಮೇಲ್ಗಡೆ ಅಡಿಕೆಯ ಮೇಲೆ ಗೊನೆ ಅಥವಾ ಇದರೊಳಗೆ ಇದ್ದೇ ಇರುತ್ತದೆ, ಅದು ಅಲ್ಲಿ ಸರ್ವೈವ್ ಆಗಿದ್ದು ಮತ್ತೆ ಸ್ಪ್ರೆಡ್ ಫೇವರಬಲ್ ಕಂಡೀಷನ್. ಮರದಿಂದ ಮರಕ್ಕೆ ಹರಡೋದು ಗಾಳಿ ಮತ್ತೆ ರೇನ್ ಬರ್ತದಲ್ಲ, ರೇನ್ ಫೇವರ್ಡ್ ಗಾಳಿ ಬಂದಾಗ ಆ ಸ್ಪೊರಾಂಜಿಯಾ ಒಂದ್ ಕಡೆಯಿಂದ ಅದರೊಳಗೆ ಪಕ್ಕದ ಮರಕ್ಕೆ ಹೋಗ್ತದೆ, ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಜೇನಂತ ದುಂಬಿಗಳು ಒಂದರಿಂದ ಒಂದಕ್ಕೂ ಜಿಗಿತವೆ, ಅವು ತಗೊಂಡೋಗ್ಬೋದಲ್ವಾ? ಜೇನಂತ ದುಂಬಿಗಳು ಅದು ಜೇನಂದ ಈ ಇದಕ್ಕೆ ಬರೋದಿಲ್ಲ. ಯೂಶ್ವಲಿ ಮೇನ್ ಬರತಕ್ಕಂಥದ್ದು ಯಾವ ನಿಮ್ಮ ಹೂವಿದ್ದಾಗ, ಹೂ ಅರಳುವಂಥ ಟೈಮಲ್ಲಿ, ಕಾಯಿ ಆದಮೇಲೆ ಬರೋದಿಲ್ಲ. ಆಮೇಲೆ ಜೇನಿಂದ ಇದು ಬಂದರೆ ಪ್ಯಾಸಿವ್ ಆಗಿ ಹೋಗ್ಬೋದು. ಈ ಪ್ಯಾಸಿವ್ ಆಗಿ ನೀವು ನಿಮ್ಮ ಕೈಯಲ್ಲಿ ನೀವು ಮುಟ್ಟಿರತಕ್ಕಂಥದ್ದು ಮತ್ತೊಂದು ಕೈಯಲ್ಲಿ ಹೋಗಿ ರೋಗದ ಇದನ್ನು ಮುಟ್ಟಿದಾಗ ಅವನಿಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ, ಆಕ್ಟಿವ್ ಏಜೆಂಟ್ ಅಲ್ಲ. ಹಾಗೆ ಕರೆಕ್ಟ್ ಸರ್. ಇದಕ್ಕೆ ಈಗ ಭಾರತದಲ್ಲಿ ಈ ಕೊಳೆ ರೋಗದ ಹಿಸ್ಟ್ರಿ ಎಲ್ಲಿಂದ ಇದೆ? ನಾವು ಕೇಳ್ಪಟ್ಟಂತೆ ಬ್ರಿಟಿಷ್ ಕಾಲದಲ್ಲಿ ಇತ್ತು, ಆವಾಗ ಎಷ್ಟು ಅಡಿಕೆ ಬಂತು ಅಷ್ಟು ಅಡಿಕೆ ತಗೋತಾ ಇದ್ರು ಮಲೆನಾಡಲ್ಲಿ. ಆಮೇಲೆ ಇವರು ಕೋಲ್ಮನ್ ಬಂದರು, ಅದು ಏನು ಕತೆ ಸರ್? ಈ ಫೈಟಾಪ್ತರಾ ಸುಮಾರು ಭಾಳ ಮೊದಲಿಂದ, ಇವನ್ ತೆಂಗಿನಲ್ಲಿ ಕೂಡ ಬಟ್ಲರ್ ಟೈಮಲ್ಲಿ 1905ರಲ್ಲಿ ಕೂಡ ಫೈಟಾಪ್ತರಾ ಪಾಮಿವರ ಇದು ಅಂತ ಹೇಳಿ ಅವರು ರಿಪೋರ್ಟ್ ಮಾಡಿದ್ರು, ಬಡ್ ರಾಟ್ ಮಾಡ್ತದೆ ಅಂತೇಳಿ. ಆಮೇಲೆ ಅಡಿಕೆಯಲ್ಲಿ ಈ ಕೊಳೆ ಬರುವಂತಹದ್ದು ಫೈಟಾಪ್ತರಾ ಅನದರ್ ಸ್ಪೀಸೀಸ್ ಮೀಡೈ ಅಂತೇಳಿ ಅದರಿಂದ ಬರ್ತದೆ, ಬಟ್ಲರ್ ಅವರು ಕೂಡ ಆವಾಗಲೇ ಮಾಡಿದ್ದು ರಿಪೋರ್ಟ್ ಮಾಡಿ. ಆಮೇಲೆ ಅದನ್ನು ಬ್ರಿಟಿಷ್ ಟೈಮಲ್ಲಿ ಆಗಿದೆ, ಆವಾಗಲಿಂದ ಇದೆ, ಇಲ್ಲ ಅಂತಲ್ಲ. ಫೈಟಾಪ್ತರಾ ರೋಗ ಇದೆ ಅಂತ ಗೊತ್ತಿದೆ, ಆದರೆ ಆಮೇಲೆ ಅದರದ್ದು ಸ್ಪೀಸೀಸು ಅದ್ರ ಬಗ್ಗೆ ಎಲ್ಲ ಭಾಳ ಸ್ಟಡಿ ಆಯಿತು. ಅದು ಬೇರೆ ಬೇರೆ, ಯಾಕೆಂತಂದರೆ ನಿಯಂತ್ರಣ ಯಾವಾಗಿನ ಶುರುವಾಯಿತು? ಇದು ನಿಯಂತ್ರಣ ಸುಮಾರು ಮೊದಲೇ ಆಗಿದೆ ನಮ್ಮಲ್ಲಿ 1940s ನಾನಂತೂ ಕೇಳಿದ್ದೀನಿ, ಅಲ್ಲೆಲ್ಲ ನಿಯಂತ್ರಣ ಮಾಡುವಂಥ ಇದೆ. ಮೊದಲು ನಿಮ್ಗೆ ಗೊತ್ತಿರಬೇಕು, ಎಲ್ಲ ಅಡಿಕೆಗೆ ಕರಡ ಮತ್ತು ಹಾಳೆಯನ್ನು ಕಟ್ತಾ ಇದ್ರು ನಮ್ಮಲ್ಲಿ ಟ್ರೆಡಿಷನಲಿ ಕವರ್ ಮಾಡ್ತಾ ಇದ್ರು. ಇದು ಓಕೆ, ಇದನ್ನು ನೀವು ನೆನಪು ಮಾಡಿದ್ರಿ. ಈಗ ಮಳೆ ಹೊಯ್ದಾಗ ಆಗತ್ತೆ, ಕರೆಕ್ಟ್ ಅಲ್ವಾ? ಮಳೆನೇ ಅದು ಅಡಿಕೆ ಮೇಲೆ ತಾಗದಂಗೆ ಮಾಡಿದರೆ ಕಂಟ್ರೋಲಿಗೆ ಬರುತ್ತಾ? ಅದನ್ನೇ ಮಳೆಯ ನೀರಿನಲ್ಲಿ ಯಾವಾಗ ಡ್ರಾಪ್ ಇರ್ತದೆ ಅದು ಫೇವರೇಬಲ್ ಆಗುತ್ತೆ. ಈಗ ಒಂದು ನೀರಿನ ಡ್ರಾಪು ನಿಮ್ಮ ಇದರೊಳಗೆ ಇದ್ದರೆ ಆ ಸ್ಪೋರ್ಸ್ ಏನಾಗ್ತದೆ, ಸ್ಪೊರಾಂಜಿಯಾ, ಅದಕ್ಕೆ ಈಸಿಯಾಗಿ ಅದರಿಂದ ಜ್ಯೂಸ್ ಸ್ಪೋರ್ಸ್ ಇರುತ್ತೆ, ಅದ್ರೊಳಗೆ ಬಾಲ ಬರ್ತಕ್ಕಂಥ ಜ್ಯೂಸ್ ಸ್ಪೋರ್ಸ್ಗಳಿರ್ತವೆ, ಅದು ರಿಲೀಸ್ ಆಗಲಿಕ್ಕೆ ಆಗುತ್ತೆ. ಹಾಗಾಗಿ ಯೂಶ್ವಲಿ ಮಳೆ ಬಂದಾಗ ಏನಾಗುತ್ತೆ, ಮಳೆ ಬಂದಾಗ ನೀವು ಗೊನೆ ಇರ್ತದೆ ಅಂತಂದರೆ ಅದ್ರ ಒಳಗಡೆ ಎಲ್ಲ ನೀರು, ಮಳೆ ಹೋಗಿದ್ರು ಕೂಡ ಒಳಗಡೆ ನೀರಿನ ಡ್ರಾಪ್ಸ್ಗಳಿದ್ದೇ ಇರ್ತವೆ. ಸೊ ಅಲ್ಲಿ ಈ ಸ್ಪೋರ್ಟ್ಸ್ಗಳು ರಿಲೀಸ್ ಆಗ್ತಾ ಇರ್ತವೆ. ಅದು ಆವಾಗ ಅಂದ್ರೆ ನೀರಿನ ಒಂದು ಪೊರೆ ಇದ್ರೆ ಸುಲಭ ಆಗುತ್ತೆ, ಸ್ಪ್ರೆಡ್ ಆಗ್ತದೆ. ಈಗ ಅದಕ್ಕೆ ನೀರು ತಾಗಲಾರ್ದಂಗೆ ಮುಚ್ಚಿಟ್ರೆ ಸ್ವಲ್ಪ ಮಟ್ಟಿಗೆ ಅದು ಅದರದ್ದು ಒಳಗಡೆ ಇದು ಸ್ಪ್ರೆಡ್ ಆಗೋದಿಲ್ಲ, ಸ್ಪ್ರೆಡ್ ಆಗುತ್ತೆ. ಅದರದ್ದು ಉತ್ಪನ್ನ ಅದು ಸ್ಪೊರಾಂಜಿಯಾ ಒಡೆದು ಜ್ಯೂಸ್ ಸ್ಪೋರ್ಸ್ ರಿಲೀಸ್ ಆಗಲಿಕ್ಕೆ ಸಹಾಯ ಆಗೋದಿಲ್ಲ. ಹಾಗಾಗಿ ಮೊದಲಿಂದ ಕೂಡ ನಿಮ್ಗೆ ಗೊತ್ತಿರಬೇಕು, ಅದನ್ನ ನೀರಿಂದ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಮೊದಲೇ ಅಡಿಕೆ ಹಾಳೆಯನ್ನ ಕೊಟ್ಟೆ ಮಾಡಿ ಅದನ್ನ ಮುಚ್ತಾ ಇದ್ರು, ಇಲ್ಲ ಕರಡವನ್ನು ಕೂಡ ಮುಚ್ಚಿ ಅದರಿಂದ ಮಾಡ್ತಾ ಇದ್ರು. ಆಮೇಲೆ ನಿಮ್ಗೆ ಗೊತ್ತಿರಬೇಕು, ಪ್ಲಾಸ್ಟಿಕ್ ಕೊಟ್ಟೆಯನ್ನು ಬಂದ್ರು 1980s ಅಲ್ಲಿ ಕೊಟ್ಟೆಯನ್ನು ಕೊಡಿ ಧಾರವಾಡದಲ್ಲಿ PhD ಮಾಡ್ತಾ ಇದ್ರು ಪ್ರೊಫೆಸರ್ RK ಹೆಗ್ಡೆ ಅವರ ಸ್ಟೂಡೆಂಟ್ ಕೂಡ ಅವಾಗ ಮಾಡಿ ಅದನ್ನು ಟೆಸ್ಟ್ ಮಾಡಿದ್ದಾರೆ. ಅದನ್ನು ಮಾಡಿ ಅದನ್ನು ಕೂಡ 100% ಪ್ರೊಟೆಕ್ಷನ್ ಕೊಡ್ತದೆ, 100% ಪ್ರೊಟೆಕ್ಷನ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಆದರೆ ಡಿಫಿಕಲ್ಟೀಸ್ ಇದಾವೆ, ಅದನ್ನು ನಿಮ್ಗೆ ಗೊತ್ತು. ಅದ್ರ ಹೋಗಿ ಸ್ಕಿಲ್ ಆಗಿ ಕಟ್ಟಬೇಕು,
ಒಂದನೇದಾಗಿ ಗಾಳಿಗೆ ಹಾರಿದಾಗ ಅದು ಹೊಡಿತದೆ, ಹೊಡೆದು ಬಿಟ್ರೆ ಮತ್ತೆ ಜಾಸ್ತಿ ಆಗಿಬಿಡ್ತದೆ. ಓಕೆ ಸರ್, ನಾವು ಈಗ ಅದೇ ನಿಯಂತ್ರಣಕ್ಕೆ ಬರೋಣ. ಈಗ ಮೂಲತಃ ಈಗ ನೀವು ಹೇಳಿದ್ರಿ, ಒಂದು ಅದಕ್ಕೆ ನೀರು ತಾಗಲಾರ್ದಂಗೆ ಮಾಡಿದರೆ ಒಂದು ಮಟ್ಟದ ಕಂಟ್ರೋಲ್ ಆಗುತ್ತೆ ಆಯ್ತಾ, ಅಥವಾ ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡ್ಬೋದು. ಅದನ್ನು ಈಗ ಮಲೆನಾಡಲ್ಲಿ ಆ ಪದ್ಧತಿ ಇದೆ. ಹೌದು ಸರ್, ಹೌದು. ಓಕೆ, ಇದಕ್ಕಿಂತ ಈ ರೋಗ ಮಲೆನಾಡು ಬಿಟ್ಟು ಬಯಲುಸೀಮೆ ಅಥವಾ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ಮಳೆ ಪ್ರಮಾಣದಲ್ಲಿ ಏನಾದ್ರು ವ್ಯತ್ಯಾಸ ಇದ್ದಲ್ಲಿ ಏನು ಬೇರೆ ಕಡೆ ರಿಪೋರ್ಟ್ ಇದೆಯಾ, ಬರೀ ಮಲೆನಾಡಿಗೆ ಮಾತ್ರನಾ? ಈಗ ನಮ್ಮ ಒಬ್ಬ PhD ಸ್ಟೂಡೆಂಟ್ ಕೂಡ ಕಳೆದ ಇದರೊಳಗೆ ಮಾಡಿದ್ದಾನೆ, ಎಲ್ಲ ಇದನ್ನು ಕಂಪೇರ್ ಮಾಡಿದ್ದಾನೆ. ಕೊಳೆ ರೋಗ ಟ್ರೆಡಿಷನಲ್ ಕೋಸ್ಟಲ್ ಬೆಲ್ಟಲ್ಲಿ, ಇಲ್ಲ ಮಲೆನಾಡು ಬೆಲ್ಟಲ್ಲಿ, ಆಮೇಲೆ ಈಗ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ 3 ತಿಂಗಳೊಳಗೆ ಈಗ ಇನ್ಸಿಡೆನ್ಸ್ ಇದೆ. ಇಲ್ಲ ಅಂತಲ್ಲ, ಫೈಟಾಪ್ತರಾ ಬರುತ್ತೆ. ಇವನ್ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಎಲ್ಲಿದೆ ಅಲ್ಲೂ ಕೂಡ ಕೊಳೆ ರೋಗ ಬರ್ತದೆ, ಆದರೆ ಬಹಳ ಕಡಿಮೆ. ಅದು ಮಳೆಯ ಆಧಾರದ ಮೇಲೆ, ಕೆಲವೊಂದು ಆ ಒಂದು ಲೊಕ್ಯಾಲಿಟಿ ಮೇಲೆ, ಪರ್ಟಿಕ್ಯುಲರ್ ಮೈಕ್ರೋ ಕ್ಲೈಮೇಟ್ ಅಲ್ಲಿ ಅವ್ರದ್ದು ಇದು ಹೇಗಿದೆ, ಗುಡ್ಡ ಅರಣ್ಯ ಪ್ರದೇಶದಲ್ಲಿ, ಗುಡ್ಡದ ಪ್ರದೇಶದಲ್ಲಿ ಸೈಡಿಗಿದೆ, ಫಾರೆಸ್ಟ್ ಪಕ್ಕದಲ್ಲಿದೆ, ಅಂತ ಟೈಮ್ದಲ್ಲಿ ಕೆಲವೊಮ್ಮೆ ಬರ್ತದೆ. ಹ್ಯೂಮಿಡಿಟಿ ಜಾಸ್ತಿ ಇದ್ದಿರ್ತದೆ, ಅಲ್ಲಿ ಸರ್ವೈವ್ ಆಗಿ ಬರ್ತಾ ಇದೆ. ಅಥವಾ ಕಂಟಾಮಿನೇಟ್ ಆಗಿ ಒಂದು ಕಡೆಯಿಂದ ಹೋದವನು ಅಲ್ಲಿ ಹೇಗೋ ಫೈಟಾಪ್ತರಾ ಇಂಟ್ರೊಡ್ಯೂಸ್ ಆಗಿದ್ದರೆ ಅಲ್ಲಿ ಸರ್ವೈವ್ ಆಗಿ ಬರ್ತದೆ. ಆದರೆ ಇನ್ನು ಜನರಲ್ಲಿ ಅಲ್ಲಿ ನೋಡಿದಾಗ ಬಯಲುಸೀಮೆಯಲ್ಲಿ ಹೆಚ್ಚಿಗೆ ಬಂದಿಲ್ಲ, ಬಹಳ ಕಡಿಮೆ. ಅಡಿಕೆ ಕೊಳೆ ರೋಗ ಬಹಳ ಕಡಿಮೆ. ನಾವು ಹೇಳಿದಾಗ ಇದು ಹ್ಯೂಮಿಡಿಟಿ, ಹೈ ಹ್ಯೂಮಿಡಿಟಿ 90%ಗಿಂತ ಜಾಸ್ತಿ ಹ್ಯೂಮಿಡಿಟಿ ಇದ್ರೆ ಮಾತ್ರ ಸ್ಪ್ರೆಡ್ ಆಗೋದಕ್ಕೆ ಫೇವರಬಲ್. ಈಗ ಈ ಸರ್ ಘಟ್ಟದ ಮೇಲಿನ ಪ್ರದೇಶ ಮತ್ತೆ ಇದು ಸಮುದ್ರ ತೀರ ಪ್ರದೇಶ, ಅಲ್ಲಿ ಎಲ್ಲಿ ಹೆಚ್ಚು ಕಡಿಮೆ ಹಾಗೇನಿದೆಯಾ ಅಥವಾ ಎಲ್ಲ ಕಡೆ ಒಂದೇನಾ? ಅಲ್ಲಿ ಸುಮಾರು ಎಲ್ಲ ಒಂದೇ ಕಡೆ ಇರುತ್ತೆ, ಆದರೆ ಹೆಚ್ಚಾಗಿ ಅಲ್ಲೂ ಕೂಡ ಎಲ್ಲಿ ಮಲೆನಾಡು ಘಟ್ಟದ ಭಾಗ ಇರುತ್ತೆ, ಫಾರೆಸ್ಟ್ ಏರಿಯಾ ಆಸ್ ವೆಲ್ ಆಸ್ ಜಾಸ್ತಿ ಹ್ಯೂಮಿಡಿಟಿ ಜಾಸ್ತಿ ನಿಮಗೆ ಎಲ್ಲ ಅನಿಸ್ತದೆ ಅಂಥದ್ದಲ್ಲಿ ಜಾಸ್ತಿ ಇರುತ್ತೆ. ಕೋಸ್ಟಲ್ ಹ್ಯೂಮಿಡಿಟಿ ಇರುತ್ತೆ, ಕೋಸ್ಟಲ್ ಇರುತ್ತೆ, ಆದರೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ತೀರಾ ಜಾಸ್ತಿ ಟೆಂಪರೇಚರ್ ಆದರೂ ಕೂಡ ಅದಕ್ಕೆ ಬರೋದಿಲ್ಲ. ಒಮ್ಮೆ ಈ ರೋಗ ಬರಲಿಕ್ಕೆ 3 ಇದಾವೆ. ಟೆಂಪರೇಚರು ಇಂಪಾರ್ಟೆಂಟು, ರೇನ್ಫಾಲು ಇಂಪಾರ್ಟೆಂಟು. ಈಗ ಜಾಸ್ತಿ ಟೆಂಪರೇಚರ್ ಇದ್ದು ಬೇಕಾದಷ್ಟು ನೀರಿದ್ದು ಟೆಂಪರೇಚರ್ ಜಾಸ್ತಿ ಹೋಯ್ತು ಅಂತಂದ್ರೆ 30 ಮೇಲೆ, ಅವಾಗ ಇದು ಸ್ಪ್ರೆಡ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಇದು ಒಂದು ಸುಮಾರು ಒಂದು 22ರಿಂದ 23 ಈ ಟೈಪಲ್ಲಿ ನಿಮಗೆ ಗೊತ್ತು. ಆ ಏರಿಯಾದಲ್ಲಿ ನಮ್ಮಲ್ಲಿ ಈ ಮಲೆನಾಡು ಆ ಏರಿಯಾದಲ್ಲಿ ಆ ಟೈಮಲ್ಲಿ ಮಳೆಗಾಲದಲ್ಲಿ ಇರತಕ್ಕಂಥ ಟೆಂಪರೇಚರ್ ಅದೇ ರೀತಿಯಲ್ಲಿ ಬರುತ್ತೆ. ಹ್ಯೂಮಿಡಿಟಿ ಇದ್ದೇ ಇರುತ್ತೆ, 100% ಇರುತ್ತೆ. ಅದಕ್ಕಾಗಿ ಸ್ಪ್ರೆಡ್ಗಳೇ ಜಾಸ್ತಿ ಅಲ್ಲೇ ಏರಿಯಾದಲ್ಲಿ ಕಂಪೇರ್ ಟು ಬಯಲುಸೀಮೆಯಲ್ಲಿ ಕಡಿಮೆ. ಅಪರೂಪ ಕೆಲವೊಂದು ಕಡೆ ಬರ್ತದೆ. ಬಯಲುಸೀಮೆಯಲ್ಲಿ ಇನ್ನು ಕೊಳೆ ರೋಗದ ಪರಿಚಯ ಇಲ್ಲ. ಈಗ ಸರ್, ನಾವು ನಿಯಂತ್ರಣಕ್ಕೆ ಬಂದ್ರೆ ಅಥವಾ ನಿಯಂತ್ರಣಗಳ ಮಾತು ಇಲ್ಲ, ಮ್ಯಾನೇಜ್ಮೆಂಟ್, ನಿರ್ವಹಣೆ, ಕೊಳೆ ರೋಗದ ನಿರ್ವಹಣೆ ಹೇಗೆ? ಈಗ ಒಂದು ನೀವು ಹೇಳಿದ್ರಿ, ಬರಲಾರ್ದಂಗೆ ಅದಕ್ಕೆ ಪ್ಲಾಸ್ಟಿಕ್ ಕಟ್ಟೋದು, ಇದು ಕಟ್ಟೋದು, ಅದು ಇತ್ತು ಟ್ರೆಡಿಷನಲಿ, ದುಬಾರಿ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೆ, ಅದು ಅಷ್ಟು ಚಾಲ್ತಿಲಿಲ್ಲ ಇವತ್ತು ಲೇಬರ್ ಕಾಸ್ಟಲ್ಲಿ ಆಯಿತು. ಈಗ ಮಳೆ, ಈಗ ಇದಕ್ಕೆ ಬರಲಾರ್ದಂಗೆ ಪ್ರಿವೆನ್ಷನ್ಗೆ ನಾವು ಏನೇನು ಕ್ರಮ ತಗೋಬೋದು? ಬಂದ್ಮೇಲೆ ಆಮೇಲೆ ನೋಡುವ. ಬರಲಾರ್ದಂಗೆ ಏನೇನು ಮಾಡ್ಬೋದು? ಈ ಫೈಟಾಪ್ತರಾ ಡಿಸೀಸ್ ಇದೆಯಲ್ಲ, ಇದಕ್ಕೆ ಯಾವಾಗಲೂ ನೀವು ಬೇರೆ ಬೆಳೆಗಳಲ್ಲೂ ನೋಡ್ಬೋದು, ಇದಕ್ಕೆ ಹೆಚ್ಚಾಗಿ ನಾವು ಬರದೇ ಹೋದ ಹಾಗೆ ಪ್ರಿಕಾಷನರಿ ನಾವು ಪ್ರೊಟೆಕ್ಟಿವ್ ಆಗಿ ಮಾಡ್ಕೋಬೇಕು. ಬರದೇ ಹೋದಾಗೆ ಪ್ರಿವೆಂಟಿವ್ ಸ್ಪ್ರೇಯನ್ನು ಮಾಡ್ಕೊಳ್ಬೇಕು. ಎಲ್ಲ ಇವನ್ ಆಲೂಗಡ್ಡೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೆ, ಅಲ್ಲೂ ಕೂಡ ಹಾಗೆ ನಾವು ಮೊದಲೇ ಸ್ಪ್ರೇ ಮಾಡ್ಕೊಳ್ಳಿ ಇಂಥದ್ದು. ಅಲ್ಲಿ ಆದರೆ ಆಲೂಗಡ್ಡೆಯಲ್ಲಿ ಭಾಳಷ್ಟು ಮೈಕ್ರೋ ಕ್ಲೈಮೇಟ್ಗಳನ್ನ ಸ್ಟಡಿ ಮಾಡಿ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಮಾಡಿದ್ದಾರೆ, ನೀವು ಕೇಳಿರ್ಬೋದು. ಇಲ್ಲಿ ಅಂಥ ಒಂದು ಸಿಸ್ಟಮ್ ಇನ್ನು ಡೆವಲಪ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಡಿಕೆಯಲ್ಲಿ ಮೈಕ್ರೋ ಕ್ಲೈಮೇಟನ್ನು ಸ್ಟಡಿ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಆದರೆ ಏನಾಗುತ್ತೆ, ಈ ಇದರೊಳಗೆ ಅಡಿಕೆಯಲ್ಲಿ ಈ ಸ್ಪ್ರೆಡ್ಡನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡ್ಕೊಳ್ಬೇಕು. ಯಾವಾಗ? ಒಂದನೇದಾಗಿ ಈಗ ಹೆಚ್ಚಾಗಿ ನಾನು ಹೇಳಿದ ಹಾಗೆ ಜೂನ್ ಜುಲೈದಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್ ಜುಲೈ ಯಾವಾಗ ಮಳೆ ಜಾಸ್ತಿ ಆಗುತ್ತದೋ ಆವಾಗ ಮಳೆ ಪ್ರಾರಂಭವಾಗಿದ್ದರಿಂದ ಹುರುವಾಗಿ ಸುಮಾರು ಜುಲೈದಲ್ಲಿ ಪ್ರಾರಂಭ ಆಗ್ತಾ ಇರ್ತದೆ. ಹಾಗಾಗಿ ನಾವು ಹೇಳ್ತೇವೆ, ಬೇಕಾದರೆ ಜೂನ್ ಫಸ್ಟ್ ವೀಕ್ ಒಳಗಡೆ, ಮೇ ಎಂಡಿಂದ ಜೂನ್ ಫಸ್ಟ್ ವೀಕ್ ಒಳಗಡೆ ಇದಕ್ಕೆ ನಾವು ಇದು ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡೋದು. ಇದು ನಿಮಗೆ ಗೊತ್ತು, ಎಲ್ಲರಿಗೂ ರೈತರಿಗೆ ಗೊತ್ತದೆ. ಕಾಪರ್ ಇದು ಡೀಟೇಲ್ ಆಗಿ ಒಂದು ನೀವು ಪ್ರಿವೆಂಟಿವ್ ಸ್ಪ್ರೇ ನೀವು ಮೇ ಕೊನೆ ವಾರ ಅಥವಾ ಜೂನ್ ಫಸ್ಟ್ ವೀಕ್ ಒಳಗಡೆ ರೋಗ ಬರಲಿ ಬಿಡ್ಲಿ ಬರುತ್ತೆ ಅಂತೇಳಿ ಮಾಡೋದು. ಒಂದಾಯ್ತು. ನೆಕ್ಸ್ಟ್ ಯಾವಾಗ ಹೇಳ್ತೀರಿ? ನೆಕ್ಸ್ಟು ಈಗ ನೋಡಿ, ಈಗ ಮಳೆ ನಾವು ಪ್ರಿವೆಂಟಿವ್ ಸ್ಪ್ರೇ ಮಾಡೋದು ಅದನ್ನ ಎಷ್ಟು ದಿವಸದವರೆಗೆ ಇರ್ತದೆ? ಸುಮಾರು ಒಂದು 35ರಿಂದ 40 ದಿವಸದವರೆಗೆ ಅದರ ಪರಿಣಾಮ ಇರಬೇಕು. ಆ ಪರಿಣಾಮ ಏನಾಗುತ್ತೆ, ಕೆಲವೊಮ್ಮೆ ನಾವು ಮಾಡುವಂಥ ಸ್ಪ್ರೇಗಳಿಂದ ಹೋಗಿರುತ್ತೆ, ನಾವು ಮಾಡೋ ನೆಕ್ಸ್ಟ್ ಡೇ ಮಳೆ ಬಂದ್ಬಿಡ್ತದೆ. ನೇಚರ್ ನಾವು ಹೇಳಿದಾಗ ಆಗೋದಿಲ್ಲ, ಎಲ್ಲ ಟೈಮಲ್ಲಿ ನಾವು ಹೇಳಿದಾಗ ಮಳೆ ಬಂದ್ಬಿಡುತ್ತದೆ. ಕೆಲವೊಮ್ಮೆ ಅದೆಲ್ಲ ತೊಳೆದೋಗಿರ್ತದೆ, ಆವಾಗ ಅದರ ಇಫೆಕ್ಟ್ ಕಡಿಮೆ ಆಗಿರ್ತದೆ. ಹಾಗಾಗಿ ಇನ್ನು ಜನರಲ್ ಅದಕ್ಕೆ ನಾವು ಹೇಳೋದು 35ರಿಂದ 40 ದಿವಸದೊಳಗಡೆ ಮತ್ತೊಂದು ಸ್ಪ್ರೇ ಮಾಡಲೇಬೇಕು. ಆದರೆ ಅದೇ ಆ ಸ್ಪ್ರೇ ಮಾಡಬೇಕಾದ್ರೆ ಮತ್ತೆ ಅದೇ ಮಳೆಯಿಂದ ನಾವು
ಇಲ್ಲದ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು. ಯಾಕೆಂತಂದ್ರೆ ಮಳೆ ಇದ್ರೆ ಅದು ಈಗ ಒಂದ್ಸರಿ ಸಿಂಪಡಣೆ ಮಾಡಿ ಒಂದು ದಿನ ಆದ್ರೂ ಒಂದು ಅರ್ಧ ದಿನ ಆದ್ರೂ ಮಳೆ ಬರದೆ ಹೋದ್ರೆ ಅಟ್ಲೀಸ್ಟ್ ಅದು ಸ್ಟಿಕ್ ಆಗುತ್ತೆ, ಪರಿಣಾಮಕಾರಿ. ಆಮೇಲೆ ಅಗತ್ಯ ಬಿದ್ದರೆ ಮತ್ತೊಂದು ಸಿಂಪಡಣೆ ಬೇಕಾಗ್ಬೋದು. ಅಗತ್ಯ ಬಿದ್ದರೆ ಮತ್ತೆ ಸಿಂಪಡಣೆ ಮತ್ತೊಂದು 30 ದಿನ ಇರೋದ್ರಲ್ಲಿ ಪರಿಸ್ಥಿತಿ ನೋಡಿ ಅಲ್ಲಿಗೆ. ಆಮೇಲೆ ಆಗಸ್ಟ್ ತಿಂಗಳ ದಾಟದ ಮೇಲೆ ಬಹುಶಃ ಕಾಯಿ ಬೆಳೆದಿರುತ್ತೆ. ಆಗಸ್ಟ್ ತಿಂಗಳ ದಾಟದ ಮೇಲೆ ಕಾಯಿ ಬೆಳೆದಿರುತ್ತೆ. ಬೆಳೆದ ಮೇಲೆ ಬಂದಿರತಕ್ಕಂಥದ್ದು ಅಷ್ಟೊಂದು ಉದುರುವಾಗ ಆಗೋದಿಲ್ಲ. ಇನ್ಫೆಕ್ಷನ್ ಇದ್ರೂ ಕೂಡ ನಾವು ನೋಡಿದ್ದೇವೆ, ಮೇಲ್ಗಡೆ ಇನ್ಫೆಕ್ಷನ್ ಇರ್ತದೆ, ಅದನ್ನ ಡ್ರಾಪ್ ಆಗೋದಿಲ್ಲ, ಅವಾಗ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ಯಾಕೆಂತಂದ್ರೆ ಆಮೇಲೆ ಸೆಪ್ಟೆಂಬರ್ ಅಂತಂದ್ರೆ ಮತ್ತೆ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಅವಾಗ ಅದ್ರದ್ದು ಬೆಳವಣಿಗೆ ಇರೋದಿಲ್ಲ. ಫಂಗಸ್ ಇದ್ರೂ ಕೂಡ ಅಲ್ಲಿ ಫಂಗಸ್ ಮಲ್ಟಿಪ್ಲೈ ಆಗ್ಲಿಕ್ಕೆ ಆಗೋದಿಲ್ಲ ಶಿಲೀಂಧ್ರಕ್ಕೆ, ಹಾಗಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಏನಾಗಿದೆ ಈಗೆಲ್ಲ ನಿಮ್ಗೆ ಗೊತ್ತು, ಈ ವರ್ಷ ಎಲ್ಲ ರೈನ್ಫಾಲ್ ಚೇಂಜ್ ಆಗ್ತಾ ಇದೆ. ಕೆಲವೊಮ್ಮೆ ಸೆಪ್ಟೆಂಬರ್ದಲ್ಲಿ ಜಾಸ್ತಿ ಮಳೆ ಆಗ್ತದೆ, ಜೂನ್ ಜುಲೈದಕ್ಕಿಂತ ಹೆಚ್ಚಿಗೆ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಜಾಸ್ತಿ ಮಳೆ ಆಗ್ತದೆ. ಅಡಿಕೆಕಾಯಿ ದೊಡ್ಡ ಆಗಿರೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಅದು ಜುಲೈದಲ್ಲಿ ಜಾಸ್ತಿ ಆದಾಗ ನಾವು ನೋಡೋದು ಜುಲೈ ಫಸ್ಟ್ ಸೆಕೆಂಡ್ ವೀಕಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆ ವರ್ಷ ಜಾಸ್ತಿ ಇದು ಮಳೆ ಕೊಳೆ ಶುರುವಾಯ್ತು ಅಂದ್ರೆ ಆವಾಗ ಜಾಸ್ತಿ ಉದುರೋದು ಕರೆಕ್ಟ್ ಟೈಮ್ ಪರಿಸ್ಥಿತಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸರಿ, ಈಗ ನಾವು ರಾಸಾಯನಿಕಕ್ಕೆ ಬರೋಣ. ಈಗ ನೀವು ಹೇಳ್ತಾ ಇದ್ರಿ ಮೂಲತಃ ಇದಕ್ಕೆ ಬೆಸ್ಟ್ ಇಫೆಕ್ಟಿವ್ ಅಂದರೆ ಕಾಪರ್ ಸಲ್ಫೇಟ್. ಅದರ ಬಗ್ಗೆ ಸ್ವಲ್ಪ ಬೋರ್ಡೋ ದ್ರಾವಣ. ಈ ಬೋರ್ಡೋ ದ್ರಾವಣ ಇದೊಂದು ಹೊಸತಂತಲ್ಲ, ನಿಮ್ಗೆ ಗೊತ್ತಿದೆ. ಇದು 1885ರಲ್ಲಿ ಮಿಲಾಡೆಟ್ ಇದರೊಳಗೆ ಫ್ರಾನ್ಸ್ ಬೋರ್ಡೋದಲ್ಲಿ ಬೋರ್ಡೋ ಯೂನಿವರ್ಸಿಟಿ ಒಳಗೆ ಗ್ರೇಪ್ಸ್ ಇದೆಯಲ್ಲ, ದ್ರಾಕ್ಷಿ ಬೆಳೆಗೆ ಬರತಕ್ಕಂಥ ರೋಗಕ್ಕೆ ಅದನ್ನು ಕಂಡುಹಿಡಿದಿದ್ದಾರೆ. ಅವಾಗ ಅದಕ್ಕೆ ಬೋರ್ಡೋ ಮಿಕ್ಸ್ಚರ್ ಅಂತೇಳಿ ಆಯ್ತು, ಕಾಪರ್ ಸಲ್ಫೇಟ್ ಮತ್ತೆ ಯೂನಿವರ್ಸಿಟಿಯ ಹೆಸರಿಗೆ ಅದು ಬೋರ್ಡೋ ಮಿಕ್ಸ್ಚರ್ ಅಂತ ಹೇಳಿ ಬಂದಿದೆ ಫೇಮಸ್ ಆಗಿ. ಸೊ ಇದು ಬೋರ್ಡೋ ಮಿಕ್ಸ್ಚರ್ ಕಾಪರ್ ಸಲ್ಫೇಟ್ ಮತ್ತು ಮೈಲ್ ತುತ್ತ. ಈ ಕಾಪರ್ ಸಲ್ಫೇಟ್ ಅನ್ನ ನೀವು ನೀರಿಗೆ ಹಾಕಿ ಕಲಸಿದ್ರೆ ಅದು ಹೈಲಿ ಇದಾಗಿರ್ತದೆ, ನೀರಿನಲ್ಲಿ ಕರಗ್ತದೆ, ಆದ್ರೆ ಅಸಿಡಿಕ್ ಆಗಿರ್ತದೆ ಮತ್ತೆ ಅದರೊಳಗೆ ಟಾಕ್ಸಿಕ್ ಆಗಿಬಿಡ್ತದೆ. ಪ್ಲಾಂಟ್ಗಳಿಗೆ ಟಾಕ್ಸಿಸಿಟಿ ಇರುತ್ತೆ ಅದ್ರ ಮೇಲೆ ಕಾಪರ್ ರಾಕ್ ಅಯಾನ್ ಇಂದ. ಹಾಗಾಗಿ ಅದನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ನಾವು ಲೈಮ್ ಅನ್ನು ಹಾಕೊಳ್ತೇವೆ. ಸುಣ್ಣ ಅದೇನು ಔಷಧಿಗಲ್ಲ, ಇದು ನ್ಯೂಟ್ರಲ್ ಮಾಡಲಿಕ್ಕೆ. ಮತ್ತೆ ಅದಕ್ಕೆ ಆದ್ರೆ ಸುಣ್ಣಕ್ಕೆ ಒಂದು ಸ್ಟಿಕಿ ನೇಚರ್ ಇರ್ತದೆ, ದಟ್ ವಿಲ್ ಹೆಲ್ಪ್ ಆಲ್ಸೋ. ಅದು ಮೇನ್ ನಾವು ಸುಣ್ಣವನ್ನು ಹಾಕೋದು ಅದನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ. ಈಗ ಕಾಪರ್ ಸಲ್ಫೇಟ್ ಮೂಲ ಔಷಧ, ಅದನ್ನು ಗಿಡ ಕೊಡಿದ್ರೆ ಗಿಡ ಸುಡ್ತದೆ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಸುಣ್ಣವನ್ನು ಹಾಕೊಳ್ಳೋದು. ಆವಾಗ ನೀವು ಇದರಲ್ಲಿ ಬಹಳ ರೈತರಿಗೆ ಬಹಳ ಕನ್ಫ್ಯೂಷನ್ ಇದೆ. ಮೇಲ್ನೋಟಕ್ಕೆ ನಾವು 1% ಬೋರ್ಡೋ ದ್ರಾವಣ ಅಲ್ವಾ, 1 kg ಮೈಲ್ ತುತ್ತೆ, 1 kg ಸುಣ್ಣ, 100 ಲೀಟರ್ ನೀರು, ಇದು ಒಂದು. ಆದ್ರೆ ಬಹಳ ಜನ ರೈತರು ಸುಣ್ಣ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ 1 kg 1.5 kg ಹಾಕೋರಿದ್ದಾರೆ. ಇದು ನಿಮ್ಮ ರಿಸರ್ಚ್ ಏನು ಹೇಳ್ತದೆ? ಈ ಕರೆಕ್ಟ್ ದ್ರಾವಣದ ಪ್ರಮಾಣ ಏನು? ಈಗ ಯಾವುದೇ ನೀವು ಎಷ್ಟೇ ಪ್ರಮಾಣದ ಇದನ್ನು ಮಾಡಿದ್ರು ಕೂಡ ನಾವು ಹೇಳೋದು ಅಂತಂದರೆ ಅದರ ನ್ಯೂಟ್ರಲ್ pH ಏನು ಹೇಳ್ತೀವಿ, ಬೋರ್ಡೋ ಮಿಕ್ಸ್ಚರ್ ನೀವು ಪ್ರಿಪೇರ್ ಮಾಡಿದ್ವಿ ಅದು ನ್ಯೂಟ್ರಾಲಿಟಿಯಲ್ಲಿ ಇರಬೇಕು. 7 pH ಅಂತ ಹೇಳ್ತೀವಿ. ಈಗ ಸಾಕಷ್ಟು pH ಮೀಟರ್ಗಳು ಬಹಳ ಸಿಂಪಲ್ ಬಂದಿದೆ. ಸೊ ಈಗ ನಾವು ಅದನ್ನೇ ನಾವೇ ಟೆಸ್ಟ್ ಮಾಡಿ 7 pH ಬಂದರೆ ಸಾಕು. 7 pH ಬಂದರೆ ಅದನ್ನ ನೋಡಿ, ಅದರಿಂದ ಅನುಕೂಲ ಏನು? ನ್ಯೂಟ್ರಲ್ ಆದರೆ ಏನಾದರೂ ಮಹತ್ವ ಏನಿದೆ? ಈ ನ್ಯೂಟ್ರಲ್ ಆದರೆ ಮಹತ್ವ ಅಂತಂದರೆ ಇದು ಇಫೆಕ್ಟಿವಿಟಿ ಮೋರು. ನೀವೀಗ ಕಡಿಮೆ ಕಾಪರ್ ಅಯಾನು ಬೇರೆ ಆಗುತ್ತೆ. ಮತ್ತೊಂದು ಅಂತಂದರೆ ಈಗ ಕಡಿಮೆ ಇದ್ದರೆ ನೀವು ಇದು ಕಡಿಮೆ ಇತ್ತಂತಂದರೆ ನಿಮಗೆ ಟಾಕ್ಸಿಸಿಟಿ ಮಾಡ್ಬೋದು, ನಿಮಗೆ ಇಂಜುರಿ ಮಾಡ್ಬೋದು ಕಾಪರ್. ಸೊ ಹಾಗಾಗಿ ಕಾಪರ್ ಟಾಕ್ಸಿಕ್ ಅಸಿಡಿಕ್ ಆಗಿಬಿಡುತ್ತೆ.
ಅಂದ್ರೆ ಸುಣ್ಣ ಕಡಿಮೆ ಆದ್ರೆ ಕಾಪರ್ ಅಯಾನ್ಸ್ ಎಲೆ ಜಾಸ್ತಿ ಸುಡ್ಬೋದು. ಎಲೆ ಸುಡಬಹುದು, ಇಲ್ಲ ಗಾಯಿಗೆ ಮೇಲೆ ಏನಾದ್ರೂ ಇಂಜುರಿ ಮಾಡಬಹುದು. ಹಾಗಾಗಿ ಅದನ್ನ ನ್ಯೂಟ್ರಲ್ ಆಗಿ ಮಾಡ್ಕೊಂಡ್ರೆ ಆಮೇಲೆ ಅದನ್ನೇ ನೀವು ಜಾಸ್ತಿ ಸುಣ್ಣ ಹಾಕ್ತಾರೆ. ಕೆಲವು ಜನರು ಎರಡು ಪಟ್ಟು ಸುಣ್ಣ ಹಾಕ್ತಾರೆ, 4 ಪಟ್ಟು ಸುಣ್ಣ ಹಾಕ್ತಾರೆ. ಅದೇ ಬೆಳೆ ಕಾಣಬೇಕು, ನಮ್ಗೆ ಹೊಡೆದಿದ್ದು ಕಾಣೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾರೆ. ನಾವು ಹೋದಾಗ ಸರ್ ಮತ್ತೆ ಸುಣ್ಣ ಭಾಳ ಪ್ರಾಬ್ಲಮ್ ಚಲೋ ಆಗುತ್ತೆ ಸುಣ್ಣ ಜಾಸ್ತಿ ಹಾಕಿದ್ರೆ ಅಂತ ಹೇಳಿ. ಜಾಸ್ತಿ ಮಳೆ ಬರೋ ಪ್ರದೇಶದಲ್ಲಿ ನಾವು ಜಾಸ್ತಿ ಸುಣ್ಣ ಹಾಕ್ತೀವಿ ಅಂತ ಹೇಳಿ. ನಮ್ಗೆ ಕೆಲವು ರೈತರು ನನ್ನ ಹತ್ರ ಹೇಳಿದವರು ಇದ್ದಾರೆ, 4 ಪಟ್ಟು ನಾವು ಹಾಕ್ತೇವೆ ಅಂತ ಹೇಳಿ ಸುಣ್ಣವನ್ನು. ಈಗ ನಮ್ಮಲ್ಲಿ ಈ ಸಂಶೋಧನೆಯನ್ನು ಹೇಳೋದೇನಂತಂದ್ರೆ ಕೇಳಿದ್ರೆ ಮಾಡಿದವರು ಅಥವಾ ರಿಪೋರ್ಟ್ಗಳನ್ನು ನಾವು ಅನಲೈಸ್ ಮಾಡ್ತಾ ಇದ್ದೆ, ಅದರೊಳಗೆ ಹೇಳೋದಂತಂದ್ರೆ ಅದೇ 1:1 ಏನು ಹೇಳಿದೆ. ಸುಣ್ಣ ಹೆಚ್ಚಾದ್ರೆ ಏನಾಗುತ್ತೆ? ಸುಣ್ಣ ಹೆಚ್ಚಾದ್ರೆ ಏನಾಗುತ್ತೆ ಕೇಳಿದ್ರೆ ಅದು ಆಲ್ಕಲೈನ್ ಇದು ನೇಚರ್ ಬರ್ತದಲ್ಲ, ಪಿ ಎಚ್ ಜಾಸ್ತಿ ಆದ ಹಾಗೆ ಕಾಪರ್ನ ಇಫೆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ನಿಮಗೆ ಮೇಜರ್ ಫಂಜಿಸೈಡಲ್ ಪ್ರಾಪರ್ಟಿ ಇರೋದು ಕಾಪರಿಗೆ. ಕಾಪರ್ನಲ್ಲಿ ಕಾಪರ್ ಸಲ್ಫರ್ ಏನಿದೆ ಮಹತ್ವ? ಕಾಪರಿಗೆ ಮಹತ್ವ ಇಲ್ಲ, ಕಾಪರಿಂದ ಮಹತ್ವ ಇಲ್ಲ. ಕಾಪರ್ ಇಸ್ ದ ಮೇಜರ್ ಇದರದ್ದು 7 ದಾಟಿ pH ಹೋಯ್ತು ಅಂತ ಹೋಗ್ತದೆ. ಅದರ ಫಂಜಿಸೈಡಲ್ ಪ್ರಾಪರ್ಟಿ ಆಫ್ ಇದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಹೇಳೋದು 7 ಇದ್ರೆ ಒಳ್ಳೆಯ ಇದು ಸಿಗುತ್ತೆ ನ್ಯೂಟ್ರಲ್ ಇದ್ದಾಗ. ಸಿಂಪಲ್ ಮುಂಚೆಲ್ಲದ ಇದ್ರ ಸ್ಟ್ರಿಪ್ ಇಟ್ಕೊಂಡು ನೋಡೋದು, ಕತ್ತಿ ಅದೆಲ್ಲ ಹುಂಡಾಗೋತಿಗೆ ಆಯ್ತು. ಇವತ್ತಿನ ಡೇಟಿಗೆ pH ಮೀಟರ್ಗಳು ಸುಲಭ ಸಿಗುತ್ತೆ. ಸೊ ಆ pH ಮೀಟರ್ ಇಟ್ಕೊಂಡು 7 ಬರುವಂಗೆ ನೋಡೋದು. ಅದು ನೀವು ತಂದಂತ ಸುಣ್ಣ ಇದು ಇದ್ರ ಮೇಲೆ ಏನೇನು ವ್ಯತ್ಯಾಸ ಇದೆ ಗೊತ್ತಿಲ್ಲ. ನೀವು ಒಟ್ಟಲ್ಲಿ ಇದನ್ನ ಮಿಕ್ಸ್ ಮಾಡುವಾಗ 7 ಬರುವಂಗೆ ನೋಡ್ಕೊಳ್ಳಿ. ಈಗ ಇದರಲ್ಲಿ ಸರ್ ಇನ್ನೊಂದು ಕೇಳ್ತಾರೆ, ಸುಣ್ಣವನ್ನ ಬೇರೆ ಕರಗಿಸಿಟ್ಕೊಳ್ಳಿ, ಆಮೇಲೆ ಇದನ್ನ ಏನು ಕಾಪರ್ ಸಲ್ಫೇಟ್ ಅನ್ನ ಬೇರೆ ಕರಗಿಸಿಟ್ಟು ಒಟ್ಟಿಗೆ ಸುರಿಯಿರಿ ಅಂತ ಹೇಳ್ತೀವಿ, ಹೌದಾ? ನೋಡಿ, ಈಗ ಕಾಪರ್ ಮತ್ತೆ ಸುಣ್ಣ, ಕಾಪರ್ ಸಲ್ಫೇಟ್ ಅನ್ನು ಮೊದಲು ಒಂದು ಇದರೊಳಗೆ ರಿಸಾಲ್ವ್ ಮಾಡಿ ನೆನೆಸಬೇಕು. ಅದನ್ನು ಕರಗಿರ್ತದೆ, ಅದನ್ನು ಇಟ್ಬಿಡ್ತೀವಿ. ಸುಣ್ಣವನ್ನು ಮತ್ತೊಂದರೊಳಗೆ ಕಳಿಸ್ತೀವಿ. ಈಗ ಏನಾಗಿದೆ, ಸುಣ್ಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೊದಲು ಎಲ್ಲ ಚಿಪ್ಪೆ ಸುಣ್ಣ ಅಂತ ಬರ್ತಿತ್ತು. ಈಗಲೂ ಬರ್ತದೆ, ಬಟ್ ಈಗ ಡೈರೆಕ್ಟ್ ಹೈಡ್ರೇಟೆಡ್ ಲೈಮ್ ಬರ್ತದೆ. ಹೈಡ್ರೇಟೆಡ್ ಲೈಮ್ ಪೌಡರ್ ಬರ್ತದೆ. ಈಗ ಅದನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಹಾಕಿದರೆ ಭಾಳ ಕಡಿಮೆ ಸಾಕು, 1:1 ಬೇಡ. ಅದನ್ನು ನಾವು ರೈತರಿಗೆ ನಾವು ಕೂಡ ಲ್ಯಾಬಲ್ಲಿ ತಂದು ಮಾಡಿದ್ವಿ. ಆಮೇಲೆ 2 ಕಡೆ ಸುಣ್ಣವನ್ನು ನೋಡಿದೆ. ಈ ಸುಣ್ಣವನ್ನು ಹಾಕಿದಾಗ 1:1 ಬೇಡ. 1:, ಇವನ್ ನೀವು 600 ಗ್ರಾಮ್ ಹಾಕಿದ್ರಿ pH ಬಂದ್ಬಿಡುತ್ತೆ. ಹೈಡ್ರೇಟೆಡ್ ಲೈಮ್ಸ್ ಇರ್ತಾವಲ್ಲ, ಒಳ್ಳೆ ಪೌಡರ್ ಬರ್ತದಲ್ಲ, ಅದನ್ನ ನೀವು 600 ಗ್ರಾಮ್ 700 ಗ್ರಾಮಿಗೂ ಕೆಲವೊಮ್ಮೆ ಚಿಪ್ಪೆ ಸುಣ್ಣ ಪೌಡರ್ ಆ ಪೌಡರ್ಗಳು ಇದ್ದು ಅದು ಜಲ್ದಿ ನ್ಯೂಟ್ರಲಿಟಿ ತರ್ತದೆ. ಅದನ್ನು ನೀವು 1 kg ಎಲ್ಲ ಬೇಕಂತಿಲ್ಲ, ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಅದರ ಇಫೆಕ್ಟಿವಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಮದ್ದು ಹೊಡೆದಿದ್ದು ಹೌದು, ಆದರೆ ಕಂಟ್ರೋಲ್ ಆಗಲಿಲ್ಲ. ಆ ಪ್ರಶ್ನೆಗಳು ಹಿಂದಿನ ಗೊತ್ತಿದೆ. ಹಾಗಾಗಿ ಈ ಸುಣ್ಣಗಳಿರ್ತದ, ಪೌಡರ್ ಸುಣ್ಣ ಇರ್ತದಲ್ಲ, 1 kg ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಅದೇ ಜಾಸ್ತಿ ಬರ್ತದೆ, ಚಿಪ್ಪೆ ಸುಣ್ಣಕ್ಕಿಂತ ಅದೇ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಹೈಡ್ರೇಟ್ ಲೈಮ್. ಅದನ್ನ ಆದಷ್ಟು ನೀವು ನ್ಯೂಟ್ರಲ್ pH ಮಾಡಿ ಹೊಡೀರಿ. ನೀವು 1:1 ಹೇಳಿದರೆ ನಾನು 1:1 ಹಾಕ್ತಾ ಇದ್ದೀನಿ, ಅದಷ್ಟು ಮೊದಲೇ ಹಾಕ್ತಿದ್ರು 1 kg ಅಂತ ಹೇಳಿ ಹಾಗೆ ಮಾಡಬೇಡಿ. ಅದನ್ನು ನೋಡ್ಕೊಳ್ಳಿ. ಇವನ್ 600 ಗ್ರಾಮ್ ವರೆಗೂ ಕೂಡ ಸಾಕಾಗುತ್ತೆ. ಅದೇ ಕಲ್ ಸುಣ್ಣ ಆದ್ರೆ ಕಲ್ ಸುಣ್ಣ ಇಂಪ್ಯೂರಿಟಿ ಭಾಳ ಇರ್ಬೋದು. ಕಲ್ ಸುಣ್ಣ ಇಂಪ್ಯೂರಿಟಿ ಜಾಸ್ತಿ ಇರ್ತದ್ರಿಂದ ಅದಕ್ಕೆ ಸ್ವಲ್ಪ 1 kg ಹೆಚ್ಚಿಗೆ ಬೇಕಾಗಬಹುದು. ಈಗ ಸರ್ ಇದೆಲ್ಲ ಬೇಸಿಕಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಲ್ವಾ, ಇದನ್ನ ನ್ಯೂಟ್ರಲ್. ಸೊ ನೀವು ಆ ಮೈಲ್ತುತ್ತದಲ್ಲಿರುವಂತಹ ಕಾಪರ್ ಅಯಾನ್ ಅನ್ನ ರಿಲೀಸ್ ಮಾಡೋದಕ್ಕೆ, ಅಂದ್ರೆ ನ್ಯೂಟ್ರಲ್ ಮಾಡೋದಕ್ಕೆ ನೀವು ಇದನ್ನ ಸುಣ್ಣವನ್ನು. ಓಕೆ, ಈಗ ನಾವು ಅದ್ರ ಜೊತೆಗೆ ಈಗ ಗಮ್ಮು ಇದನ್ನ ಈಗ ಇದರಲ್ಲಿ ಸ್ಪ್ರೆಡಿಂಗ್ ಏಜೆಂಟ್ ಆಗಿ ಶಾಂಪು ಹಾಕೋದು ಬೇರೆ ಬೇರೆ ನಾವು ಸಿಂಪಡಣೆಯಲ್ಲಿ ಹೇಳ್ತೀವಿ. ಇಲ್ಲಿ ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಿ? ಆ ಥರ ಸ್ಪ್ರೆಡಿಂಗ್ ಏಜೆಂಟ್ ಬೇಕೋ ಅಥವಾ ಗಮ್ ಹಾಕಬೇಕೋ, ಏನು ಕತೆ? ಈಗ ನೋಡಿ, ಮೊದಲು ಕೆಲವೊಮ್ಮೆ ನಾವು ಈ ಸುಣ್ಣದಲ್ಲಿದೆಯಲ್ಲ, ಸುಣ್ಣ ಹ್ಯಾಸ್ ಗಾಟ್ ಇಟ್ಸ್ ಎಸ್ಪೆಷಲಿ ಚಿಪ್ಪೆ ಸುಣ್ಣ ಮತ್ತು ಇದೆಲ್ಲ ಇತ್ತಲ್ಲ, ಅದರೊಳಗೆ ಆಲ್ರೆಡಿ ಸ್ಟಿಕ್ಕಿಂಗ್ ಪ್ರಾಪರ್ಟಿ ಇದೆ. ಸ್ವಲ್ಪ ಮಟ್ಟಿಗೆ ಸ್ಟಿಕ್ಕಿಂಗ್ ಪ್ರಾಪರ್ಟಿ. ಅದಕ್ಕೆ ರೈತರು ಕೂಡ ಮೊದಲಿಂದ ಆಗ್ತಾ ಇದ್ರು, ಜಾಸ್ತಿ ಹಾಕಿದ್ರೆ ನಮಗೆ ಕಾಣುತ್ತೆ ಮತ್ತು ಅಲ್ಲಿ ಗೊತ್ತಾಗುತ್ತೆ ಸ್ಟಿಕ್ಕಿ ಇರೋದು ಅಂತೇಳಿ. ಹಾಗೆ ಅದಕ್ಕೆ ಸ್ಟಿಕ್ಕಿಂಗ್ ಪ್ರಾಪರ್ಟಿ ಇದೆ, ಇಲ್ಲ ಅಂತಲ್ಲ. ಆದರೆ ಈಗ ಚಿಪ್ಪೆ ಇದ್ರ ಸುಣ್ಣ ಎಲ್ಲ ಬಂದ ಮೇಲೆ ಸ್ವಲ್ಪ ವೆಟ್ಟಿಂಗ್ ಏಜೆಂಟ್ಸ್ ಅಥವಾ ಸ್ಪ್ರೇ ಇದನ್ನು ಹೇಳ್ತೀವಲ್ಲ, ಸ್ಟಿಕ್ಕರ್ಸ್. ಅಲ್ಲ ಸರ್, ಈಗ ಇದರಲ್ಲಿ ಮತ್ತೆ 2 ಕನ್ಫ್ಯೂಷನ್ ಏನಂದ್ರೆ, ನಮಗೆ ಭಾಳ ರೈತರ ಪ್ರಶ್ನೆ ಬರ್ತಾ ಇರುತ್ತೆ. ಒಂದು ಸ್ಪ್ರೆಡಿಂಗ್ ಏಜೆಂಟ್ ಆಗಿ ಅಗದಿ ಸುಲಭ ಸಿಗೋದು ನಮಗೆ ಸೋಪ್ ಪೌಡ್ರ್, ಏನು ಡಿಟರ್ಜೆಂಟ್ ಪೌಡ್ರ್ ಅಥವಾ ಶಾಂಪೂ ಭಾಳ ಕಡಿಮೆ ರೇಟಿಗೆ ಸಿಗುತ್ತೆ. ಅದನ್ನು ಹಾಕೋದಾದ್ರೆ ಈ 100 ಲೀಟರ್ ನೀರಿಗೆ ನಾವು ಅದೊಂದು ಹಾಕಿದ್ರೆ ಸಾಕ. ಸ್ಟಿಕ್ಕಿಂಗ್ ಈಗ ಅಂಟ್ಕೊಳ್ಳೋದು ಹಾಕೋಬೇಕಾ ಅಥವಾ ಸ್ಪ್ರೆಡಿಂಗ್ ಹಾಕಬೇಕಾ? ನಾನು ಶಾಂಪೂ ಹಾಕಲ, ಗಮ್ ಹಾಕಲ, ಅಥವಾ 2 ಹಾಕಬೇಕಾ? 2 ಬೇಕಂತಿಲ್ಲ, ಯಾವ್ದಾದ್ರು 1 ಹಾಕಿದ್ರೆ ಸಾಕು. ಈಗ ಶಾಂಪೂ ಹಾಕಿದ್ರೆ ಕೊಡುವಾಗ ಅದು ಆ ಪ್ರಾಪರ್ಟಿ ಇದೆ. 20 ಅಂತ ಹೇಳ್ತೇವೆ ನಾವು ಇದರೊಳಗೆಲ್ಲ, ಟ್ವಿನ್ ಅಂತೇಳಿ ಬರ್ತದಲ್ಲ. ಡ್ರಾಪ್ 1 ಹಾಕಿಕೊಡ್ರಿ ಇದನ್ನ, ಅದು ಇಟ್ ವಿಲ್ ಹೆಲ್ಪ್ ಇನ್ ಸ್ಪ್ರೆಡಿಂಗ್. ಈಗ ಎಷ್ಟು ಬೇಕಾಗುತ್ತೆ ಸರ್? ಈಗ 100 ಲೀಟರ್ ನೀರಿಗೆ ಮಾಡಿದರೆ ಸುಮಾರು ಎಷ್ಟು ಬೇಕಾಗುತ್ತೆ? ಅದು 100 ಲೀಟ್ರಿಗೆ ಇವನ್ ನಾವು ಹೇಳೋದು ಇವನ್ 5 to 10 ml ಅಷ್ಟು ಹಾಕ್ಕೊಂಡ್ರೆ ಸಾಕು. ಅದು ಸ್ಪ್ರೆಡಿಂಗ್ ಏಜೆಂಟ್. ಓಕೆ.
ಏನಕ್ಕೆ ಸರ್ ನಾನು ಈ ಪ್ರಶ್ನೆ ಇಷ್ಟೆಲ್ಲ ಕೇಳ್ತೀನಿ ಅಂದರೆ ಕೆಲವು ಖಾಸಗಿ ಕಂಪ್ನಿಗಳು ಅದನ್ನೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾವೆ. ಅದು ಭಾಳ ದುಬಾರಿ ಇರುತ್ತೆ. ಅದು ಈ ಜನರಿಗೆ ಇದನ್ನು ಹಾಕಿ ರೋಗ ಕಂಟ್ರೋಲ್ ಬರುತ್ತೆ ಅಂದರೆ ಮೂಲತಃ ಅದು ಏನಕ್ಕೆ ಅಂತೇಳಿ ಮಾರೋಂಗೂ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಹೇಳೋದಿಲ್ಲ, ರೈತರಿಗೂ ಗೊತ್ತಿಲ್ಲ. ಸರ್ ನಾನು ಆ 20 ಹಾಕ್ಲ ಈ 20 ಹಾಕ್ಲ ನಾನು ಹೆಸರು ಹೇಳೋದಿಲ್ಲ. ಅವು ಭಾಳ ಬಿಸ್ನೆಸ್ ನಡೀತಾ ಇದೆ. ನಾವು ಆ ಲೆಕ್ಕದಲ್ಲಿ ನೀವು ಸೈಂಟಿಸ್ಟ್ ಆಗಿ ರೈತರಿಗೆ ನೇರ ಹೇಳೋದಾದರೆ ನೀವು ಶಾಂಪು ಹಾಕಿದ್ರೆ ಸಾಕು. ನಾವು ಅದಕ್ಕೆ ಹೇಳಿದನಲ್ಲ, ಈ ಸ್ಟಿಕ್ಕರ್ಸ್ ಅನ್ನುವಂಥದ್ದು ಭಾಳಷ್ಟು ಹಾಕುವಂಥ ಅವಶ್ಯಕತೆ ಇಲ್ಲ. ಇವನ್ ನಾವು ನೋಡಿದ್ದೇವೆ, ಇವನ್ ಸುಣ್ಣ ಇದು ಮಾಡ್ತದೆ. ನೀವು ಸರಿಯಾಗಿ ಬೋರ್ಡೋ ಮಿಕ್ಸರ್ ಪ್ರಿಪೇರ್ ಮಾಡಿದ್ದು ನಾವು ಲ್ಯಾಬೊರೇಟರಿ ಟೆಸ್ಟ್ ಕೂಡ ಮಾಡಿದ್ವಿ. ಅದನ್ನೇ ಮಾಡಿದ್ರು ಅದರದ್ದು ಇಫೆಕ್ಟಿವ್ನೆಸ್ ಆಗುತ್ತದೆ. ಅಂದ್ರೆ ಈಗ ಅಂಟ್ಕೊಳ್ಳೋದಕ್ಕೆ ಏನು ಬೇಡ, ಸ್ಪ್ರೆಡ್ ಮಾಡೋದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತದೆ. 50 ml ಬೇಕಾ, 50 ml ಜಾಸ್ತಿ ಹಾಕಿದ್ರೆ ಸಾಕು, ಅದಿಷ್ಟು ಹಾಕಿ ಸಾಕು. ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಒಂದು 100 ಲೀಟರ್ ಬ್ಯಾರಲ್ಗೆ 50 ml ಸಾಕು. ಅದನ್ನ ಹೆಚ್ಚಾದ್ರೂ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಅಷ್ಟೇ ಸಾಕು. ಸೊ ಇನ್ನು ನೀವು ಈಗ ಅದಕ್ಕೆ ನೀವು ಹೇಳಿದಾಗೆ ನನಗೂ ಗೊತ್ತಿದೆ, ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಸ್ಟಿಕ್ಕರ್ಸು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರ್ತದೆ. ಅದು ಅಲ್ಟಿಮೇಟ್ ಏನು ಇರೋದಷ್ಟೇ ಅದರಿಗೆ, ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ. ಆದರೆ ಬೇರೆ ಬೇರೆ ಬ್ರ್ಯಾಂಡ್ ನೇಮಲ್ಲಿ ಬರ್ತದೆ, ರೈತರಿಗೆ ಕನ್ಫ್ಯೂಸ್ ಆಗ್ತದೆ, ಯಾವ್ದು ಹಾಕ್ಬೇಕಾ ಇದನ್ನ ಹಾಕ್ಬೇಕಾ ಇದಕ್ಕೆ ಅದ್ರಲ್ಲಿ ಏನು ಮಹತ್ವ ಇಲ್ಲ. ಅಂಟುಕೊಳ್ಳೋದಕ್ಕೆ ಸುಣ್ಣನೇ ಸಾಕು. ಈಗ ಹರಡ್ಕೊಳ್ಳೋದಕ್ಕೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಆಗ್ತದೆ ಅಂತ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಶಾಂಪು ಹಾಕಿ ಇಲ್ಲ ಸೋಪ್ ಪೌಡರ್ ಹಾಕಿ ಅಷ್ಟು ಮಾಡಿ ಸಾಕು. ಸೊ ಇದಾಯ್ತು ಸರ್. ಈಗ ಇದು ಒಂದಾಯ್ತು. ಈಗ ಇದಕ್ಕೆ ಈ ಕೊಳೆ ರೋಗ ಇದು ಕಷ್ಟದ ಕೆಲಸ. ಮಳೆಗಾಲದಲ್ಲಿ ಮೇಲೆ ಹತ್ತಬೇಕು ಮಾಡಬೇಕು. ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇಲ್ವಾ? ಈಗ ಹೌದು, ಈಗ ಸ್ಪ್ರೇ ಮಾಡೋದಕ್ಕೆ ಬೋರ್ಡ ಬಿಟ್ಟರೆ ಮತ್ತೆ ಯಾವ್ದು ಇದೆಯಾ? ಭಾಳ ಜನ ರೈತರು COC ಹೊಡೆದವರಿದ್ದಾರೆ, ಕಾಪರ್ ಆಕ್ಸಿಕ್ಲೋರೈಡ್. ಈಗ ನನಗೆ ಸರ್, ನಾನು ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ ಏನು ಹೇಳಬೇಕು ಅಂದರೆ, ಕಾಪರ್ ಇದೆ COC ಏನಿದೆ ಅದು ಸಾಯಿಲ್ ಫಂಜಿಸೈಡು ಅಲ್ವಾ? ಅದು ಅದ್ರ ಮೇಲೆ ಪರಿಣಾಮ ಬೀರ್ತದ ಕಾಪರ್ ಆಕ್ಸಿಕ್ಲೋರೈಡ್ COC? ಈಗ ಇದನ್ನು ಎಲ್ಲವನ್ನೂ ಕೂಡ ಟೆಸ್ಟ್ ಆಗಿದೆ. ಈಗ ಕೊಳೆ ರೋಗದ ಮೇಲೆ ಕಾಪರ್ ಆಕ್ಸಿಕ್ಲೋರೈಡು ಕೂಡ ಇದನ್ನು ಮಾಡುತ್ತೆ. ಆದರೆ ಬೋರ್ಡೋ ಮಿಕ್ಸ್ಚರ್ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ ಕಾಪರ್ ಆಕ್ಸಿಕ್ಲೋರೈಡ್. ಕಾಪರ್ ಫಂಜಿಸೈಡ್ ಕಾಪರ್ ಆಕ್ಸಿಕ್ಲೋರೈಡ್ ಬೇರೆ ಬೆಳೆಗಳಲ್ಲಿ ಬೇರೆ ರೀತಿಯಾಗಿ ಸ್ಪ್ರೇಗೆ ಭಾಳಷ್ಟು ಅದನ್ನು ರೆಕಮೆಂಡ್ ಮಾಡಿದರೆ ನಿಮ್ಗೆ ಗೊತ್ತದು ಒಳ್ಳೆ ಫಂಜಿಸೈಡು ಬರ್ತಾ ಇದೆ. ಆದರೆ ಕೊಳೆ ರೋಗಕ್ಕೆ ಸಂಬಂಧಪಟ್ಟಿದಾಗ ಅದ್ರ ಬೋರ್ಡೋ ಮಿಕ್ಸ್ಚರ್ ಅಷ್ಟು ಇಫೆಕ್ಟಿವ್ ಕಾಣೋದಿಲ್ಲ. ಅದು ನೀವು ಅದ್ರ ಹೊಡೆದ್ರೆ ಅದು ಉಪಯೋಗ ಆಗೋದಿಲ್ಲ. ಭಾಳ ಕಡೆ ನೋಡಿದ್ದೇವೆ ನಾವು. ಇದು ಇದೆಲ್ಲ ಅದನ್ನ ಬೇರೆ ತಂದ ಇದನ್ನ ಬೇರೆ ತಂದ ಕನ್ಫ್ಯೂಷನ್ ಬೇಡ ಮಾಡೋರು ಬಹಳ ಜನ ಇದ್ದಾರೆ. ಹೌದೌದು, ಕೇಳ್ತಾ ಇರ್ತಾರೆ ನಮಗೆ. ಎಸ್ಪೆಷಲಿ ಬೋರ್ಡೋ ಮಿಕ್ಸ್ಚರ್ ಟ್ರೆಡಿಷನಲ್, ನೀವು ಈಗ ಹೇಳ್ತಾ ಇದ್ರಿ ಬೇರೆ ಕಡೆಯಲ್ಲಿ ಯಾವ ನಾನ್ ಟ್ರೆಡಿಷನಲ್ ಅಸಾಂಪ್ರದಾಯಿಕ ಇದರಲ್ಲಿ ಅಡಿಕೆ ಜಾಸ್ತಿ ಇದೆ. ಅವರೆಲ್ಲ ಏನು ಮಾಡ್ತಾರೆ ಸರ್, ನಮ್ಗೆ ಬೋರ್ಡೋ ಮಿಕ್ಸ್ಚರ್ ಮಾಡ್ಲಿಕ್ಕೆ ಅವರಿಗೆ ಅಷ್ಟು ಇರೋದಿಲ್ಲ, ಗೊತ್ತಿರೋದಿಲ್ಲ. ಅವರೆಲ್ಲ ಕಾಪರ್ ಆಕ್ಸಿಕ್ಲೋರೈಡ್ ಹೊಡೆದು ಬಿಡ್ಬೋದು ಅಂತೇಳಿ. ಸೊ ಹಾಗಾಗಿ ಅದೇ ಕಾಪರ್ ಆಕ್ಸಿಕ್ಲೋರೈಡ್ ಹೊಡೆದ್ರೆ ಇದರಷ್ಟು ಇಫೆಕ್ಟಿವ್ನೆಸ್ ಬರೋದಿಲ್ಲ. ಇಲ್ಲ, ಈಗ ಕಾಂಟ್ಯಾಕ್ಟ್ ಫಂಜಿಸೈಡ್ ಇನ್ಯಾವುದಾದ್ರು ಬಳಕೆ ಇದೆಯಾ? ಕಾಂಟ್ಯಾಕ್ಟ್ ಫಂಜಿಸೈಡ್ಗಳನ್ನು ಕೂಡ ಮೊದಲು ಬಹಳಷ್ಟು ಟೆಸ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಫೈಟಾಪ್ತರಕ್ಕೆ ಬೋರ್ಡೋ ಮಿಕ್ಸ್ಚರ್ ಇಸ್ ದ ಬೆಸ್ಟ್. ಇದು ಗ್ರಾಮಬಾಣ ಇದಕ್ಕೆ ಸಿಕ್ಕಿರೋದು. ಆದರೆ ಇವನ್ ಶಿಲೀಂಧ್ರ, ನೀವು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇದನ್ನು ಕೂಡ ನಾವು ಕೂಡ ರೈತರ ಹತ್ರ ಬಹಳ ಸಲ ಈ ಮೀಟಿಂಗ್ಗಳನ್ನು ಮಾಡುವಾಗ ಹೇಳ್ತಾ ಇದ್ರು, ಯಾಕೆ CPCRI ಮಾಡಿಲ್ಲ? ಇಷ್ಟು ವರ್ಷದಿಂದ ಕೋಲ್ಮನ್ ಹೇಳಿರ್ತಕ್ಕಂಥ ಬೋರ್ಡೋ ಮಿಕ್ಸ್ಚರ್ನೇ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಿ, ಯಾಕೆ? ಅಡಿಕೆಗೆ ಕೋಲ್ಮನ್ ಅವರು ರೆಕಮೆಂಡ್ ಮಾಡಿದ್ರು ಬೋರ್ಡೋ ಮಿಕ್ಸ್ಚರ್ನ ಸ್ಪ್ರೇ ಮಾಡಿ ಅಂತೇಳಿ. ನಿಮ್ಗೆ ಗೊತ್ತು, ಮೊದಲು ನಾವು ಬರೀ ಕೊಟ್ಟೆಯನ್ನು ಕಟ್ತಾ ಇದ್ವಿ, ಆಮೇಲೆ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇಯಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಎರಡನ್ನೂ ಮಾಡ್ತಾ ಇದ್ರು, ಹೊಟ್ಟೆಯನ್ನು ಕಟ್ತಾ ಇದ್ರು ಮತ್ತೆ ಸ್ಪ್ರೇಯನ್ನು ಮಾಡ್ತಾ ಇದ್ರು. ಆಮೇಲೆ ಈಗೀಗ ಬರೀ ಸ್ಪ್ರೇನೇ ಶುರು ಮಾಡಿದ್ರು. ಒಬ್ರು 4 ಸಲ ಮಾಡಿದ ನಂತರ ಒಬ್ಬೊಬ್ರು 3 ಸಲ ಹೀಗೆ ಮಾಡ್ತಾ ಹೋಗ್ತಾ ಇದ್ರು. ಅದಕ್ಕೆ ನೀವು ಅಂತರ್ವ್ಯಾಪಿ. ಆಮೇಲೆ ಸರ್, ಇನ್ನೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇದು ನಾನು ತಿಳಿದಂತೆ ಇದು ವೀಕ್ ಫಂಗಸ್, ಏನಂತ ಡಿಫಿಕಲ್ಟ್ ಫಂಗಸ್ ಅಲ್ಲ. ಅದಕ್ಕೆ ನೀವು ಇಫೆಕ್ಟಿವ್ ಆಗಿ ಬೋರ್ಡೋ ಮಿಕ್ಸ್ಚರ್ ಬಿಟ್ಟರೆ ಕಂಟ್ರೋಲ್ ಗ್ಯಾರಂಟಿ. ಈ ಕೆಲವೇನಾಗುತ್ತೆ, ನೀವು ಸಾಯಿಲ್ ಫಂಗಸ್ ಎಲ್ಲ ಭಾಳ ಕಷ್ಟ, ನೀವು ಏನು ಕೆಮಿಕಲ್ ಹಾಕಿದ್ರೆ ಸಾಯೋದಿಲ್ಲ ಅದು. ಹಂಗೇನಾದ್ರು ಇದು ನಿಮಗೆ ಏನು ಅನಿಸ್ತದೆ ಪೆಥಾಲಜಿಸ್ಟ್ ಫಂಗಸ್ ಅಂತಿರೋ ಅಥವಾ ಡಿಫಿಕಲ್ಟ್ ಟು ಕಂಟ್ರೋಲ್ ಹೇಳ್ತಿರೋ? ಹೆಂಗೆ ಅಲ್ಲ, ಈ ಫೈಟಾಪ್ತರ ಹಾಗೇನು ಹೇಳಿಕ್ಕಾಗ, ಯಾಕೆಂತಂದ್ರೆ ಇದು ಲೈಟಾಗಿ ಮ್ಯೂಟೇಷನ್ ಆಗ್ತಾ ಇರ್ತದೆ. ಹಾಗಾಗಿ ಇದನ್ನು ನಾವು ಈಸಿ ಫಂಗಸ್ ಅಂತ ಹೇಳೋದಿಲ್ಲ. ಯಾಕೆಂತಂದರೆ ನೀವು ಕೇಳಿರ್ಬೋದು, ಉಳಿದಿವನ್ನ ಆಲೂಗಡ್ಡೆ ಇದ್ರೊಳಗಾಗಲ್ಲ ಸಡನ್ ಆಗಿ ಸ್ಟೇನಲ್ಲಿ ವೇರಿಯೇಷನ್ ಆಗಿ ಟೊಮೆಟೊದಲ್ಲಿ ಎಲ್ಲ ಆಗಿದೆ, ಸಡನ್ ಆಗಿ ಚೇಂಜ್ ಆಗಿ ಮಾಡ್ಬೋದು. ಆದರೆ ನಮ್ಮಲ್ಲಿ ಈ ಪ್ಲಾಂಟೇಶನ್ ಕ್ರಾಪ್ಸಲ್ಲಿ ಬಂದಿರತಕ್ಕಂತಹ ಫೈಟಾಪ್ತರ ಇದೆಯಲ್ಲ, ಅಷ್ಟೊಂದು ಚೇಂಜ್ ಆಗಿಲ್ಲ, ಮ್ಯೂಟೇಟ್ ಆ ಟೈಪ್ ಆಗೋದಿಲ್ಲ, ಇದ್ದಿದ್ದೇ ಇದೆ ಆವಾಗಲಿಂದ ಇರ್ತಕ್ಕಂಥ. ಇವತ್ತು ಕೂಡ ನಾವು ಚೇಂಜ್ ನೋಡ್ತಾ ಇರ್ತೀವಿ. ಇದಾಗಿದೆ, ಅದರಿಂದ ಏನು ಫಂಗಸ್ ಏನು ಚೇಂಜ್ ಆಗಿಲ್ಲ. ಅಲ್ಲಿ ಯಾಕೆ ಚೇಂಜ್ ಆಗ್ತದೆ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಏಕೆಂದರೆ ಈ ವಾರ್ಷಿಕ ಬೆಳೆಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ರಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನು ಭಾಳಷ್ಟು ಬಳಸ್ತಾರೆ. ಈ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂತಂದ್ರೆ ಏನಾಗ್ತದೆ ಕೇಳಿದ್ರೆ, ಪರ್ಟಿಕ್ಯುಲರ್ ಸೈಟಲ್ಲಿ ಇಫೆಕ್ಟಿವ್ ಆಗಿ
ವರ್ಕ್ ಮಾಡ್ತದೆ. ಈಗ ಫಂಗಸ್ಸಿನ ಯಾವುದೋ ಒಂದು ಮೈಟೊಕಾಂಡ್ರಿಯಾ ಅಥವಾ ಅದಕ್ಕೆ Okay, ಹಾ, ನಾವು ಟಾರ್ಗೆಟ್ ಆಗಿರ್ತದೆ, ಸ್ಪೆಸಿಫಿಕ್ ಟಾರ್ಗೆಟ್ ಇರ್ತದೆ. Okay. ಯಾವಾಗ ನೀವು ಆ ರೀತಿಯ ಫಂಜಿಸೈಡನ್ನು ಬಳಸಿದಾಗ ಮ್ಯೂಟೇಟ್ ಆಗೋದು ಸುಲಭ, ಜಾಸ್ತಿ ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ. ಅದು ತಾನು ಬದುಕಕ್ಕೆ ಅದನ್ನ ರೆಜಿಸ್ಟರ್ ಆಗ್ಬೋದು. ಒಂದು ಸೈಟ್ ಇದು ಕರೋನಾ ಆದಂಗೆನೆ. ಕರೋನಾ ಆದಂಗೆ ಇದು ಏನಾಗುತ್ತೆ, ಕಾಪರ್ ಫಂಜಿಸೈಡ್ ಮಲ್ಟಿ ಸೈಟ್, ಇದಕ್ಕೆ ರೆಸಿಸ್ಟೆನ್ಸ್ ಬರ್ಲಿಕ್ಕೆ ಆಗೋದಿಲ್ಲ. ಇದು ಕಾಂಟ್ಯಾಕ್ಟ್ ಫಂಜಿಸೈಡ್ ಏನು ಬೋರ್ಡೋ ಮಿಕ್ಸರ್ ಹೊಡಿತೀವಿ ಅದು ನೀವು 100 ವರ್ಷ ಹೊಡೆದ್ರು ಅದಕ್ಕೆ ರೆಸಿಸ್ಟೆನ್ಸ್, ಯಾಕಂತಂದ್ರೆ ಮಲ್ಟಿ ಸೈಟ್ ಎಲ್ಲ ಸೈಟ್ ಮೇಲೂ ಇದು ಕೇವಲ ಒಂದು ಸ್ಪೆಸಿಫಿಕ್ ಸೈಟ್ ಅಲ್ಲಿ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಇದನ್ನ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಟ್ರೈ ಮಾಡಿದಿರಿ ನಾವು. ಆಮೇಲೆ ರೈತರು ಕೂಡ ಈಗ 2015 ನಾವು ರೈತರ ಸಭೆ ಮಾಡಿದಾಗ ಭಾಳ ಕಡೆ ಹೇಳಿದ್ರು ನೀವು ಯಾಕೆ ಇದರಲ್ಲಿ ರೆಕಮೆಂಡ್ ಮಾಡಿಲ್ಲ ಅಂತೇಳಿ. ಆಮೇಲೆ ನಾವು ಎಲ್ಲ ರೀತಿಯ ಈ ಫೈಟಾಪ್ತರಕ್ಕೆ ಬರತಕ್ಕಂಥ ಶಿಲೀಂಧ್ರನಾಶಕ ಸ್ಪೆಸಿಫಿಕ್ ಆಗಿದೆ. ಆ ಶಿಲೀಂಧ್ರನಾಶಕಗಳೆಲ್ಲವನ್ನು ತರಿಸ್ಕೊಂಡು ಅದನ್ನು ರೈತರ ಸಂಘಟನೆ ಇದು ಮಾಡಿ ನಾವು ಒಂದು ಟ್ರಯಲ್ಗಳನ್ನು ಡಿಫ್ರೆಂಟ್ ಪ್ಲೇಸಸಲ್ಲಿ ಮಾಡಿದ್ವಿ. ಅದರೊಳಗೆ ಯಾವುದೇ ರೀತಿಯ ಇವನ್ ಬೋರ್ಡೋ ಮಿಕ್ಸರ್ ಅಷ್ಟು ಒಳ್ಳೆಯದು ಯಾವುದೂ ಕಂಡು ಬಂದಿಲ್ಲ. ಮೆಟಲಾಕ್ಸಿಲ್ ಇದು ಕೂಡ ಒಳ್ಳೆ ಕೀಟನಾಶಕ ಫೈಟಾಪ್ತರಕ್ಕೆ. ಇನ್ನು ಬೇರೆ ಬೇರೆ ಶಿಲೀಂಧ್ರನಾಶಕ ಇದು ಒಳ್ಳೆಯ ಒಂದು ಉತ್ತಮ ಇದಿದೆ ಎಲ್ಲ ಬೇರೆ ಬೇರೆ ಬೆಳೆಗಳಲ್ಲಿ. ಅಡಿಕೆಯಲ್ಲಿ ನೋಡಿದಾಗ ನಾವು ಅದನ್ನೇ ಸೇಮು, ಅಡಿಕೆಯಲ್ಲಿ ನಮಗೆ ಬೋರ್ಡೋ ಮಿಕ್ಸರ್ಗಿಂತ ಏನೇ ಜಾಸ್ತಿ ಬರೋದಿಲ್ಲ. ಇವನ್ ಇದು ಮೆಟಲಾಕ್ಸಿಲನ್ನು ನಾವು ಹೊಡೆದಾಗ ಅಲ್ಲೂ ಕೂಡ ಕೊಳೆ ಬರ್ತದೆ. ಈಗ ಮೆಟಲಾಕ್ಸಿಲ್ಗೂ ಹೋಲಿಸಿದ್ರೆ ಬೋರ್ಡೋನೇ ಒಳ್ಳೆಯದು ಅಡಿಕೆಗೆ. ನಮ್ಮ ಅಡಿಕೆಗೆ ಫೈಟಾಪ್ತರ ಎಲ್ಲ ಫೈಟಾಪ್ತರಕ್ಕಂತಲ್ಲ, ಅಡಿಕೆಯಲ್ಲಿ ನಮ್ಮ ಅಡಿಕೆಯಲ್ಲಿ ನಮ್ಮ ಜ್ಞಾನದ ದೃಷ್ಟಿಯಿಂದ ಈ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳು ಮೆಟಲಾಕ್ಸಿಲ್ ಎಕ್ಸಾಂಪಲ್ ತಗೋಣ, ಅದು ನಿರ್ದಿಷ್ಟವಾಗಿ ಫಂಗಸ್ ಯಾವುದೋ ಒಂದು ಭಾಗಕ್ಕೆ ಮೀಸೆ ಕಟ್ ಮಾಡುತ್ತೆ, ತಲೆ ಮೇಲೆ ತೂಕ ಮಾಡುತ್ತೆ, ಏನೋ ಸಮಥಿಂಗ್, ಅದರಿಂದ ಮತ್ತು ಹಾನಿನೇ ಆಗ್ಬೋದು, ಮತ್ತೆ ಅದರಲ್ಲಿ ಮ್ಯುಟೇಷನ್ ಆಗ್ಬೋದು. ಅದಕ್ಕಿಂತ ನಾವು ಅಂತರ್ವ್ಯಾಪಿಗೆ ತಲೆಗೆಡಿಸ್ಕೊಳ್ಳೋಕ್ಕಿಂತ ಬೋರ್ಡೋನೇ ಸರಿಯಾದ ಇದು. ಆದರೆ ಒಮ್ಮೆ ಬಂದಾಗ ರೋಗ ಬಂದ್ಬಿಟ್ಟಿದೆ ಅಂತ ಆದಾಗ ಈ ಮೆಟಲಾಕ್ಸಿಲ್ ಹೇಳೋದು ಹೆಲ್ಪ್ ಆಗುತ್ತೆ. ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ನಿಮಗೆ ಫಂಗಸ್ ಅನ್ನ ಕೊಲ್ಲಬೇಕು. ಆಲ್ರೆಡಿ ನಿಮ್ಮಲ್ಲಿ ಇನಾಕ್ಯುಲಮ್ ಲೋಡ್ ಜಾಸ್ತಿ ಆಗ್ಬಿಟ್ಟಿದೆ, ಇಮಿಡಿಯೇಟ್ಲಿ ಅದನ್ನು ಕೊಲ್ಲಬೇಕು ಅಂತ ಸಂದರ್ಭದಲ್ಲಿ ಒಂದು ಸ್ಪ್ರೇ ಆಫ್ ಇದು ಕೊಟ್ಟುಕೊಂಡ್ರೆ ಬೋರ್ಡೋ ಮಿಕ್ಸ್ ಇದು ಮೆಟಲಾಕ್ಸಿಲ್, ಇಟ್ ವಿಲ್ ಹೆಲ್ಪ್ ಟು ರೆಡ್ಯೂಸ್ ದ ಇನಾಕ್ಯುಲಮ್ ಇಮಿಡಿಯೇಟ್ಲಿ. ಮೆಟಲಾಕ್ಸಿಲ್ ಯೂಸ್ವಲಿ 0.1% ಅಂತ ಹೇಳ್ತಾರೆ, ಅದು ಕಡಿಮೆ ಇದೆ, ಬಹಳ ಕಡಿಮೆ ಹಾಕೋಬಹುದು. 1 ಗ್ರಾಮ್ ಪರ್ ಲೀಟರ್ ಅದು ಪೌಡರ್ ಬರ್ತದೆ. ಪೌಡರ್ ಬರ್ತದೆ, ರಿಡೋಮಿಲ್ ಪೌಡರ್ ಬರ್ತದೆ. ರಿಡೋಮಿಲ್ ಎರಡೂ ಇರುತ್ತೆ ಅದ್ರೊಳಗೆ, ಮ್ಯಾಂಕೋಜಬ್ ಪ್ಲಸ್ ಮೆಟಲಾಕ್ಸಿಲ್. ರಿಡೋಮಿಲ್ ಅಂದ್ರೆ ಇದು ಮೆಟಲಾಕ್ಸಿಲ್ ಒಂದೇ ಬರೋದಿಲ್ಲ, ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಎರಡೂ ಕೂಡ ಬರ್ತದೆ ಹೆಚ್ಚಾಗಿ. ಅಂದ್ರೆ ಕಾಂಬಿ ಮಾಡಿದ್ದಾರೆ, ಯಾಕೆ ಅಂತಂದ್ರೆ ಅದನ್ನದೇ ಹೇಳಿದ್ದು ನಾನು. ಈಗ ಮೆಟಲಾಕ್ಸಿಲ್ ಒಂದನ್ನೇ ಹೊಡೆದ್ರೆ ರೆಸಿಸ್ಟೆನ್ಸ್ ಬಿಲ್ಡಪ್ ಕ್ವಿಕ್ ಆಗಿಬಿಡುತ್ತೆ. ಅದಕ್ಕೆ ಈಗ ಯಾರು ರೆಸಿಸ್ಟೆನ್ಸ್ ಈ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಸಿಂಗಲ್ ಮಾಲಿಕ್ಯೂಲ್ ಮಾಡ್ತಾನೆ ಇಲ್ಲ, ಬಹಳಷ್ಟು ಎಲ್ಲ ಕಾಂಬಿನೇಷನ್ ವಿತ್ ಕಾಂಟ್ಯಾಕ್ಟ್ ಫಂಜಿಸೈಡ್ ಕಾಂಬಿನೇಷನ್ ಮಾಡ್ಕೋತಾರೆ. ಈಗ ಇದು ಒಂದು ಮಟ್ಟಕ್ಕೆ ಈ ಫೈಟಾಪ್ತರ ಆದ್ಮೇಲೂ ನಿಮ್ಮ ಮ್ಯಾಂಕೋಜಬ್ ವರ್ಕ್ ಆಗುತ್ತೆ. ಮ್ಯಾಂಕೋಜಬ್ ವರ್ಕ್ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಆ ರೀತಿ ಮಾಡಿದ್ದಾರೆ. ಅದು ಫೈಟಾಪ್ತರ ಉಳಿದಿದ್ದು ಫೈಟಾಪ್ತರದಲ್ಲಿ ಒಳ್ಳೆ ಎಫೆಕ್ಟಿವ್ ಇದೆ. ನಮ್ಮಲ್ಲಿ ನಾವು ನೋಡಿದಾಗ ಇದು ಅಡಿಕೆಯಲ್ಲಿ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಬೋರ್ಡೋ ಮಿಕ್ಸರ್ ಅಷ್ಟು ಒಳ್ಳೆ ಇಫೆಕ್ಟಿವ್ ಸಿಗೋದಿಲ್ಲ. ಆಗ್ಲಿ ಮಧ್ಯದಲ್ಲಿ ಒಂದ್ಸರಿ ನಾವು ತಗೋತೀವಿ ಶಿಲೀಂಧ್ರವನ್ನು ಕನ್ಫ್ಯೂಸ್ ಮಾಡೋಕ್ಕೆ ಅಥವಾ ಒಂದು ಪ್ರಮಾಣ ಕಡಿಮೆ ಮಾಡೋಕ್ಕೆ. ಅಂದ್ರೆ ಈಗ 0.1%, 0.01 ಅಂದ್ರೆ 1 ಗ್ರಾಮು 100 ಲೀಟರ್, 1 ಗ್ರಾಮು 1 ಲೀಟರ್ ನೀರಿಗೆ 1 ಗ್ರಾಮ್ ಪರ್ ಲೀಟರ್ 1 ಗ್ರಾಮ್ ಪರ್ ಲೀಟರ್ 0.1%. ಆ ಪ್ರಮಾಣದಲ್ಲಿ ಅಂತ ಎಮರ್ಜೆನ್ಸಿಯಲ್ಲಿ ನಾವು ಮಾಡ್ಕೊಳ್ಬೋದು. ಎಲ್ಲಿ ನಿಮಗೆ ಒಂದ್ಸಲ ಕೊಳೆ ಬಂದೋಗಿರ್ತದೆ. ನಾವು ಬೋರ್ಡೋ ಮಿಕ್ಸರ್ನ ಹೊಡೆದಿದ್ದೀವಿ ಸರ್, ಸಡನ್ ನಮ್ಮಲ್ಲಿ ಈ ವರ್ಷ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ಏರಿಯಾದಲ್ಲಿ, ಯಾವ ವರ್ಷ ಬರ್ತದೆ ಅಂತ ಇದ್ರೊಳಗೆ ಒಂದ್ಸಲ ಇಮಿಡಿಯೇಟ್ ಹೊಡ್ಕೊಳ್ಳಿ, ಅದನ್ನು ಸ್ಟಾಪ್ ಆಗುತ್ತೆ, ನಿಲ್ಲೋದು. ಆಮೇಲೆ ಎಲ್ಲ ಕಡೆ ಬೋರ್ಡೋ ಮಿಕ್ಸರ್ ಮತ್ತೆ ಸ್ಪ್ರೇ ಮಾಡಿ. ಸೊ ಈಗ ಸರ್ ಇನ್ನೊಂದು ಹೊಸದಾಗಿ ರೈತರ ತಲೆಯಲ್ಲಿ ಹುಳ ಬಿಡ್ತಾ ಇದ್ದಾರೆ, ನಾವು ನೆಲಕ್ಕೇನೆ ಕೊಡುವಂಥದ್ದು, ನೀವು ಮರ ಹತ್ತೋದೇ ಬೇಡ ನಾವು ಗುಳಿಗೆ ಕೊಡ್ತೀವಿ ಅಂತ. ಆ ಥರದ್ದು ಏನಾದ್ರು ಸಾಧ್ಯತೆಗಳಿದೆಯಾ ನೀವು ಗೊತ್ತಿದಂತೆ? ಈ ಇದರೊಳಗೆ ಅಡಿಕೆಯಲ್ಲಿ ನಾವು ಕೂಡ ಇದು ಮಾಡಿದ್ರು, ನಮ್ಮಲ್ಲೂ ಕೂಡ ಬೇರೆ ಬೇರೆ ಇದನ್ನು ಫಂಗಸ್ಸನ್ನು ಇದು ಫಂಜಿಸೈಡನ್ನು ಅಂತರ್ವ್ಯಾಪಿ ನಾವು ಗಿಡದ ಮೂಲಕ ಇವನ್ ತೆಂಗಿಗೆ ಇದಕ್ಕೆ ಕೂಡ ಮಾಡಿದ್ವಿ. ಭಾಳ ಈಗ ಅಡಿಕೆ ಕೊಳೆಗೆ ಭಾಳ ಕಷ್ಟ ಆಗಿದೆ. ಅದನ್ನು ಇದು ಮಾಡೋದು ಅಂತರ್ವ್ಯಾಪಿ ಬರತಕ್ಕಂಥ ಶಿಲೀಂಧ್ರನಾಶಕ ಇದೆಯಲ್ಲ, ಅದನ್ನೆಲ್ಲವನ್ನು ನಾವು ರೂಟ್ನ ಮೂಲಕ ಕೊಟ್ಟು ನೋಡ್ತಾ ಇದ್ವಿ. ಅದಕ್ಕೆ ಯಾವುದೂ ಅಷ್ಟು ಇಫೆಕ್ಟಿವ್ ಕಾಣ್ತಾ ಇಲ್ಲ. ಬಟ್ ಇದು ಇದು ಸುಮ್ಮನೆ ಬೋಗಸ್. ಅದು ಫೈಟಾಪ್ತರಾ ಡಿಸೀಸ್ ಎಸ್ಪೆಷಲಿ ನಮ್ಮ ಅರೆಕೆನಟ್ಟಲ್ಲಿ ನನಗೆ ತಿಳಿದ ಮಟ್ಟಿಗೆ ಅದು ಬಹಳ ಕಷ್ಟ. ನಿಮ್ಮ ರಿಸರ್ಚ್ನಲ್ಲಿ ರಿಸರ್ಚ್ ಏನು ಯಾರು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಕಂಟ್ರೋಲ್ ಆಗುತ್ತೆ ಅಂತೇಳಿ ಯಾರು ರಿಪೋರ್ಟ್ ಮಾಡಿಲ್ಲ ಅದನ್ನ. ಅಂದ್ರೆ ಇದು ಸಾಮಾನ್ಯ ಈಗ ನೀವೊಮ್ಮೆ ಮಾಡಲಿಲ್ಲ ಅಂದ್ರೂ ಈ ಥರದ್ದು ಈ ಡೊಮೇನಲ್ಲಿ ಬಂದರೆ ನಿಮ್ಮ ಗಮನಕ್ಕೆ ಬಂದೇ ಬರಬೇಕಲ್ವಾ?
ಆಮೇಲೆ ಸರ್ ಈಗ ಇನ್ನೊಂದು ಫಾಸ್ಫರಸ್ ಸಾಲ್ಟ್ಸು, ಈ ಬಯೋಫೈಟು, ಬಯೋಪಾಟು, ಬೇನೇನೋಫೈಟು ಇಂಥವು ಭಾಳ ಬಂದಿದೆ ಮಾರ್ಕೆಟಲ್ಲಿ, ಸುಮಾರು ಪ್ರಮಾಣಕ್ಕೆ ಬಳಕೆಯಲ್ಲಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಶಿಲೀಂಧ್ರನಾಶಕ ಅಂತೂ ಅಲ್ಲ, ಶಿಲೀಂಧ್ರನಾಶಕ ಅಲ್ಲ, ಆ್ಯಕ್ಚುಲಿ ಈ ಪೊಟ್ಯಾಷಿಯಂ ಫಾಸ್ಫೋನೇಟ್ ಫಾಸ್ಫೋನಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಇದು ಕೂಡ ಫಂಜಿಸೈಡಲ್ ಅಂತೇಳಿ ಸುಮಾರು 1970s ಆ ಟೈಮಲ್ಲಿ ಇದರಿಂದ ಫಂಗಸ್ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಭಾಳ ಕಡೆ, ಇವನ್ ಇನ್ ಆಸ್ಟ್ರೇಲಿಯಾ ಆಗಲಿ ಇದರೊಳಗೆಲ್ಲ ಕಡೆ ಈ ಟ್ರೀ ಕ್ರಾಪ್ಸಲ್ಲೆಲ್ಲ ನೋಡಿದ್ರು ಫೈಟಾಪ್ತರಾ ಪ್ರಾಬ್ಲಮ್ ಇರೋದ್ರಲ್ಲಿ ಅದನ್ನು ನೋಡಿ ಬಂದಿದೆ. ಆಮೇಲೆ ಆವಾಗಲೂ ಕೂಡ ಭಾಳ ಕಡೆ ನಮ್ಮಲ್ಲೂ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಈವನ್ ರಿಸರ್ಚ್ ಇದು ಮಾಡಿದೆ, ಪೆಪ್ಪರ್ ಮೇಲೂ ಕೂಡ ಇದನ್ನು ಯೂಸ್ ಮಾಡಬೇಕು ಅಂತೇಳಿ. ಆದರೆ ಈ ಪೊಟ್ಯಾಷಿಯಂ ಫಾಸ್ಫೋನೇಟ್ ಇದು ಫಂಜಿಸೈಡ್ ಅಲ್ಲ, ಫಂಜಿಸೈಡ್ ಅಲ್ಲ, ಅದನ್ನು ನಾವು ಏನು ಟಾನಿಕ್ ಅಂತೇಳಿ ಹೇಳ್ತಾರೆ, ಅದನ್ನು ಕೊಡ್ಬೋದು, ಪ್ಲಾನ್ ಟಾನಿಕ್ ಅಂತೇಳಿ. ಇದನ್ನು ಯಾವ್ದು ನಮ್ಮ ಇನ್ಸೆಕ್ಟಿಸೈಡ್ ಬೋರ್ಡಿಂದ ಎಲ್ಲೂ ರಿಜಿಸ್ಟರ್ ಮಾಡಿಲ್ಲ, ಪೆಸ್ಟಿಸೈಡ್ ಬೋರ್ಡ್ ಅದು ರಿಜಿಸ್ಟ್ರೇಷನ್ ಕಮಿಟಿಯಲ್ಲಿ ಆಸ್ ಎ ಪೆಸ್ಟಿಸೈಡ್ ಅಂತೇಳಿ ರಿಜಿಸ್ಟರ್ ಆಗಿಲ್ಲ. ಹಾಗಾಗಿ ಅದನ್ನು ಅವರು ಫಂಜಿಸೈಡ್ ಅಂತೇಳಿ ಸೇಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ಅಧಿಕೃತ ಮಾಡಲಿಕ್ಕೆ ಇಲ್ಲ. ಅದಕ್ಕಾಗಿ ನಾವು ಕೂಡ ಅದನ್ನು ರೆಕಮೆಂಡ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ಇವತ್ತು ಮರ್ಕ್ಯುರಿ ಮೇ ಬಿ ವೆರಿ ಇಫೆಕ್ಟಿವ್, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಮರ್ಕ್ಯುರಿ ಇಸ್ ಬ್ಯಾನ್ಡ್ ಅಲ್ಲ, ಮರ್ಕ್ಯುರಿ ಬೇಸ್ಡ್ ಫಂಜಿಸೈಡ್ ಅಥವಾ ಇದಿದ್ರೆ ಇಫೆಕ್ಟಿವ್. ಹಾಗೆ ಇದು ಪೊಟ್ಯಾಷಿಯಂ ಫಾಸ್ಫೋನೇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ ಫಂಜಿಸೈಡ್ ಅಟ್ ಆಲ್, ಇಟ್ ಇಸ್ ನಾಟ್ ರಿಜಿಸ್ಟರ್ಡ್ ಕೆಮಿಕಲ್ ಫಂಜಿಸೈಡ್. ಅಲ್ಲ, ಅದಕ್ಕೆ ಅದು ನಿಜವಾಗಿ ಇಫೆಕ್ಟಿವ್ ಇದೆಯಾ? ಇಫೆಕ್ಟಿವ್ ಅಂತಂದರೆ ಇದು ಎರಡು ರೀತಿ ಇದೆ, ನಾವು ಲ್ಯಾಬೊರೇಟರಿಲಿ ಕೂಡ ಟೆಸ್ಟ್ ಮಾಡಿದ್ದೀವಿ ಪೊಟ್ಯಾಷಿಯಂ ಫಾಸ್ಫೋನೇಟು. ಇದು ಒಂದನೇದಾಗಿ ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಇಫೆಕ್ಟಿವ್ ರೆಡ್ಯೂಸ್, ಇದು ಫಂಜಿಸೈಡಲ್ ಆಕ್ಟಿವಿಟಿ ಇಲ್ಲ, ಆದರೆ ಪ್ಲಾಂಟಿಗೆ ಹಾಕಿದಾಗ ಇಟ್ ಈಸ್ ಗಿವಿಂಗ್ ಸಮ್ ಸಾರ್ಟ್ ಆಫ್ ಡಿಫೆನ್ಸ್ ಎನ್ಸೈಮ್ಸ್ ಎಲ್ಲ ಇರ್ತದಲ್ಲ ಪ್ಲಾಂಟಲ್ಲಿ, ಅದನ್ನು ಆಕ್ಟಿವೇಟ್ ಮಾಡ್ತದೆ, ರಕ್ಷಣೆ ಅದನ್ನು ಆಕ್ಟಿವೇಟ್ ಮಾಡ್ತದೆ. ಆವಾಗ ಅದರಿಂದ ಸ್ವಲ್ಪ ಮಟ್ಟಿಗೆ ಅದರದ್ದು ರೆಸಿಸ್ಟೆನ್ಸ್ ಟೈಪ್ ಬಂದಿರುತ್ತೆ ಪ್ಲಾಂಟಲ್ಲಿ, ರೋಗದ ವಿರುದ್ಧ ಫೈಟ್ ಆಗ್ತಾರೆ. ಹಾಗಾಗಿ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಇದು ಬಹುಶಃ ನೀವು ರೋಗ ಬರೋದಕ್ಕಿಂತ ಮೊದಲೇ ಸಿಂಪಡಣೆ ಮಾಡೋದು, ಅದು ಪ್ರೊಟೆಕ್ಷನ್ ಮೇ ತಿಂಗಳು ಮಾಡಿ ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬಂದಿರ್ತದೆ, ಅದೊಂದು ಬರ್ತದೆ. ಸ್ವಲ್ಪ ಮಟ್ಟಿಗೆ ಫಂಜಿಸೈಡಲ್ ಪ್ರಾಪರ್ಟಿ ಕೂಡ ಇರ್ತದೆ ಇಫ್ ಯು ಹೈಯರ್ ಕಾನ್ಸಂಟ್ರೇಷನ್ ಮಾಡಿದರೆ. ಈಗ ಅದಕ್ಕೆ ನೀವು ನೋಡಿರ್ಬೋದು, ಅದನ್ನು ಜಾಸ್ತಿ ಉಪಯೋಗಿಸ್ತಾರೆ, ಇದನ್ನು ಕಾನ್ಸಂಟ್ರೇಷನ್ ಪೊಟ್ಯಾಷಿಯಂ ಫಾಸ್ಫೋನೇಟ್ 5 ml 10 ml ಎಲ್ಲ ಉಪಯೋಗಿಸ್ತಾರೆ. ಅದರಿಂದ ಫಂಜಿಸೈಡಲ್ ಹೈಯರ್ ಕಾನ್ಸಂಟ್ರೇಷನ್ ಫಂಜಿಸೈಡಲ್ ಪ್ರಾಪರ್ಟಿನೂ ಇರುತ್ತೆ. ಹಾಗಾಗಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕೂಡ ನಾವು ಅದನ್ನು ಟೆಸ್ಟ್ ಮಾಡಿದ್ದಾರೆ, ಭಾಳ ಕಡೆ ಭಾಳ ಮೊದಲಿಂದ ಮಾಡಿದ್ರು, ಆದರೆ ಯಾರು ಅದನ್ನು ರೆಕಮೆಂಡ್ ಮಾಡಿಲ್ಲ, ಬೋರ್ಡೋ ಮಿಕ್ಸ್ಚರ್ ಇದ್ದ ಬೆಸ್ಟ್ ಅಂತೇಳಿ. ಒಂದನೇದಾಗಿ ಇದು ರಿಜಿಸ್ಟರ್ ಆಗಿಲ್ಲ, ಎರಡನೇದಾಗಿ ಅಷ್ಟೊಂದು ಅಲ್ಲಲ್ಲ, ಅದು ಈಗ ಕಂಪ್ಯಾರಿಟಿವ್ ಇಫೆಕ್ಟಿವ್ ನೋಡಿದರೆ ಬೋರ್ಡೋ ಮಿಕ್ಸ್ಚರ್ಗಿಂತ ಎಕ್ಸ್ಟ್ರಾ ಏನಿಲ್ಲ, ಅಥವಾ ಅದಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಟ್ರಯಲ್ ಮಾಡಿದ್ರಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇದನ್ನು ಕೊಟ್ಟಿಲ್ಲ, ಯಾವುದೇ ಟ್ರಯಲ್ ನೋಡಿದ್ರೆ. ಈಗ ರೈತರ ಮಟ್ಟದಲ್ಲಿ ಅದು ಬಳಕೆ ಆಗಿ ಕಡಿಮೆ ಆಯಿತು, ಮತ್ತೆ ಅದರದ್ದು ಲಾಂಗ್ ಟರ್ಮ್ ಇಫೆಕ್ಟು ಯಾರು ಸ್ಟಡಿ ಮಾಡಿಲ್ಲ, ಹಾಗಾಗಿ ನಮಗೆ ಅದನ್ನು ಇದು ಮಾಡೋದು ಕಷ್ಟ. ಓಕೆ. ಆಮೇಲೆ ಈಗ ಅದರದ್ದೇ ಗುಳಿಗೆ ಮಾಡಿದ್ದೀವಿ ಅಂತೇಳಿ ಒಂದು ಕಂಪ್ನಿಯವರು ಓಡಾಡ್ತಾ ಇದ್ದಾರೆ. ಬಹುಶಃ ರೈತರು ಅಂಥವರಿಂದ ದೂರ ಇರೋದು ಸೇಫು. ಏನಕ್ಕೆ ಅಂದರೆ ಅವ್ರು ಯಾವುದೋ ಅಧಿಕೃತ ರಿಸರ್ಚ್ ಇಲ್ಲ, ಸುಮ್ಮನೆ ಒಂದು ಪ್ರಿಂಟ್ ಹಾಕೋದು, ಅದ್ರ ಮೇಲೆ ಅಡಿಕೆ ತೆಂಗು ಎಲ್ಲದ್ದು ಫೋಟೋ ಹಾಕಿ ಎಲ್ಲದಕ್ಕೂ ಬರ್ತದೆ ಅಂತ ಕೊಡೋದು, ಅಂಗಡಿ ಭಟ್ರು ಗುಳಿಗೆ ಕೊಟ್ಟಂಗೆ. ಸೊ ಅದು ಬಹುಶಃ ರೈತರು ದೂರ ಇರೋದು ಸೇಫ್. ನಿಮ್ಮ ಇನ್ಸ್ಟಿಟ್ಯೂಟ್ ಅಂತೂ ಅಧಿಕೃತವಾಗಿ ಅದಕ್ಕೆ ನಿಜವಾಗಿ ಫಂಜಿಸೈಡಲ್ ಪ್ರಾಪರ್ಟಿ ಇದೆಲ್ಲ ಇತ್ತು ಅಂದ್ರೆ ಗೌರ್ಮೆಂಟ್ ಅಲ್ಲಿ ಆಗಬೇಕಿತ್ತು. ಅದು ಯಾವ್ದಾದ್ರು ನಿಮ್ಮಂತ ಇನ್ಸ್ಟಿಟ್ಯೂಟ್ಗಳು ರಿಪೋರ್ಟ್ ಮಾಡಿ ರಿಜಿಸ್ಟರ್ ಆಗಲೇಬೇಕಿತ್ತು. ಅದಷ್ಟು ಮಹತ್ವ ಇಲ್ಲ ಬೋರ್ಡೋ ಮಿಕ್ಸ್ಚರ್ಗೆ, ಇದು ಸರಿ ಸಾಟಿ ಅಲ್ಲ ಅಂತ ನೀವು ದೂರ ಇಟ್ಟಿದ್ದೀರಿ. ಅದನ್ನ ಈ ಖಾಸಗಿನವರು ಕೆಲವೊಂದು ಬಳಕೆ ಮಾಡ್ತಾ ಇದ್ದಾರೆ, ಕೆಲವೊಮ್ಮೆ ದುರ್ಬಳಕೆ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕೊಳೆ ರೋಗವನ್ನು ಇಷ್ಟರಲ್ಲಿ ನಾವು ಬೋರ್ಡೋ ಮಿಕ್ಸ್ಚರ್ನಲ್ಲಿ ಮಾತ್ರ ಕಂಟ್ರೋಲ್ ಮಾಡೋದು, ಅದು ಅದರಷ್ಟು ಇಫೆಕ್ಟಿವ್ ಯಾವುದಿಲ್ಲ. ಆಮೇಲೆ ನಾವು ಇತ್ತಿತ್ತಲಾಗಿ ನಾವು ಹೇಳಿದ್ನಲ್ಲ, ಇದನ್ನು ಕೂಡ ಮಾಡಿದ್ದೇವೆ ಬೇರೆ ಬೇರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕದಲ್ಲಿ. ನಾವು ಹೇಳ್ತಾ ಇದ್ದೆ ನಿಮಗೆ, ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು 2014-15 ನಾವೆಲ್ಲ ತೆಗೆದುಕೊಂಡು ಒಂದು 15-16 ವಿಭಾಗದ ಅಂತರ್ವ್ಯಾಪಿ ಶಿಲೀಂಧ್ರನಾಶಕದಲ್ಲಿ ಒಂದು ಶಿಲೀಂಧ್ರನಾಶಕ ಸುಮಾರು ನಮಗೆ ರಿಜಿಸ್ಟರ್ಡ್ ಆಲ್ರೆಡಿ ಅವರು ಫೈಟಾಪ್ತರಕ್ಕೆ ಇದು ಆಲೂಗಡ್ಡೆಯಲ್ಲಿ ಇದರೊಳಗೆ ಎಲ್ಲ ರಿಲೀಸ್ ಮಾಡಿದ್ದಾರೆ. ಸಿಂಜೆಂಟಾ ಇದರಿಂದ ಆಗಿದೆ, ಅದು ಮ್ಯಾಂಡಿ ಪ್ರೊಪಮಿಡ್ ಅಂತೇಳಿ, ಅದು ಕೂಡ ಇಫೆಕ್ಟಿವ್ ಇತ್ತು. ಇಟ್ ವಾಸ್ ಗಿವಿಂಗ್ ವೆರಿ ಇಫೆಕ್ಟಿವ್. ನಾವು 3 years ನಮ್ಮಲ್ಲಿ ಸುಬ್ರಹ್ಮಣ್ಯ ಸೈಡ್ ಇದರೊಳಗೆಲ್ಲ ಟ್ರಯಲ್ ಮಾಡಿದಾಗ ಒಳ್ಳೆ ಇಫೆಕ್ಟಿವ್ ಕೊಟ್ಟಿದೆ. ಇವನ್ ಈಗ ಆಮೇಲೆ ಸಮ್ ಫಾರ್ಮರ್ಸ್ ಕೂಡ ನಮ್ಮ ಫ್ರೆಂಡ್ಸ್ ಇದ್ದವ್ರ ಹತ್ರ ಎಲ್ಲ ಹೇಳಿದ್ವಿ, ಅವರು ಟ್ರೈ ಮಾಡಿದ್ದಾರೆ. ಇಟ್ ಈಸ್ ಗಿವಿಂಗ್ ವೆರಿ ಗುಡ್ ಇಫೆಕ್ಟ್. ಅಲ್ಲ ಫಂಜಿಸ್ ಇದು ಸೆಮಿ ಸಿಸ್ಟಮಿಕ್ ಅಂತ ಹೇಳ್ತಾರೆ, ಅಂತರ್ವ್ಯಾಪಿ ಅಂತ ಕಂಪ್ಲೀಟ್ ಫುಲ್ ಇದಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಈ ಪೆರಿಕಾರ್ಪ್ ಇದೆಯಲ್ಲ ಅದು ಒಳಗಡೆ ಹೋಗ್ತದೆ, ತೀರ ಒಳಗೆ ಹೋಗೋದಿಲ್ಲ. ಸೊ ಅದು ಇದು ಪ್ರಾಪರ್ಟಿ ನಾವು ನೋಡಿದಾಗ ಅದರೊಳಗೆ ಸ್ವಲ್ಪ ಮಟ್ಟಿಗೆ
ಇದು ಸಿಕ್ಕಿದೆ. ಈಗ ಅದನ್ನು ನಾವು ನೋಡ್ತಾ ಇದ್ದೇವೆ ಲಾರ್ಜ್ ಸ್ಕೇಲಲ್ಲಿ ಮತ್ತೆ ಮಾಡ್ತಾ ಇದ್ದೇವೆ. ನಾವು ಲ್ಯಾಬೊರೇಟರಿ ನಮ್ಮ ಇದರೊಳಗೆ ನಮ್ಮ ಇನ್ಸ್ಟಿಟ್ಯೂಟ್ ಫಾರ್ಮ್ನಲ್ಲಿ ನೋಡಿದಾಗ 3 years 4 years ನಾವು ಮಾಡಿದ್ವಿ, ಒಳ್ಳೆ ಪರಿಣಾಮ ಸಿಗ್ತಾ ಇದೆ. ಅದನ್ನು ಈಗ ರೈತರ ಇದರಲ್ಲಿ ಮಾಡಿ ಟೆಸ್ಟ್ ಮಾಡಿಕೊಂಡು ನಾವು ಆಮೇಲೆ ಹೇಳಲಿಕ್ಕೆ ಅಂತ ನೋಡ್ತಾ ಇದ್ದೀವಿ. ಅದು ಈಗ ಈ ಬೋರ್ಡೋಕ್ಕಿಂತ ಚೆನ್ನಾಗಿರ್ಬೋದು, ಬೋರ್ಡಕ್ಕಿಂತ ಚೆನ್ನಾಗಿ ಯಾಕಂತಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ದಿವಸ ಕೊಡ್ಬೋದು ಅಂತ ನಮ್ಮ ಒಂದು ಈಗ ತಿಳಿದ ಮಟ್ಟಿಗೆ. ಈಗ 30-35 ದಿನದಲ್ಲಿ ಬೋರ್ಡೋ ಮಿಕ್ಸಲ್ಲಿ ಹೇಗೆ ಮತ್ತೊಂದು ಮಾಡ್ತೀವಿ, ಇದನ್ನು ಸುಮಾರು 60 ದಿನದವರೆಗೆ ನಮಗೆ ಹಾಗೆ ಇರ್ಬೋದು ಅನ್ನತಕ್ಕಂಥ ಒಂದು ಇನಿಷಿಯಲಿ ನಮ್ಗೆ ಒಂದು ಅದನ್ನ ರಿಸಲ್ಟಲ್ಲಿ ಆಗ್ತಾ ಇದೆ. ಅದನ್ನು ನೋಡಬೇಕು. ಯಾಕೆಂದ್ರೆ ನಾವು ಅದನ್ನು ಆಮೇಲೆ ಈ ರೆಸಿಡ್ಯೂ ಇರ್ತದಲ್ಲ, ಆ ಫಂಜಿಸೈಡನ್ನು ಕರ್ನಲ್ ಒಳಗಡೆ ಎಷ್ಟು ದಿವಸ ಇರ್ತದೆ ಅಂತ 60 ದಿವಸದವರೆಗೂ ಅದನ್ನು ಡಿಟೆಕ್ಟ್ ಮಾಡ್ಬೋದು. ಅದನ್ನು ನಾವು ನೋಡಿದ್ವಿ. ಅದು ಇಲ್ಲಿ ಹೆಸರುಘಟ್ಟದಲ್ಲಿ ನಾವು ಅದನ್ನು ಅನಲೈಸ್ ಮಾಡಿದ್ವಿ. ಅಡಿಕೆಯನ್ನು ಸ್ಪ್ರೇ ಮಾಡಿದ ಮೇಲೆ ಅದ್ರ ಒಳಗಡೆ ಇದೆಯೋ ಇಲ್ಲ ಅಂತೇಳಿ. ಅದು ಅಪ್ ಟು 60 ದಿನದವರೆಗೆ ಅದ್ರ ಕ್ವಾಂಟಿಟಿ ಇರ್ತದೆ. ಸೊ ಅದಕ್ಕೆ ಹೆಚ್ಚಾಗಿ ಅದು ನಮಗೆ ಹೆಲ್ಪ್ ಮಾಡ್ಬೋದು ಅಂತ. ಅದಕ್ಕೆ ಲಾರ್ಜ್ ಸ್ಕೇಲಲ್ಲಿ ಭಾಳ ಕಡೆ ಟ್ರಯಲ್ ಮಾಡಿ ನೋಡಬೇಕು. ಈಗ ನಾವು ಮಾಡ್ತಾ ಇದ್ದೇವೆ, ಫಾರ್ಮರ್ಸ್ ಮಾಡಲ್ ಮಾಡಿದ್ದೇವೆ, ನೋಡ್ತೀವಿ. ಅದು ಮ್ಯಾಂಡಿ ಪ್ರೊಪಾಮಿಡ್ ಅಂತೇಳಿ, ಅದು ರೇವಸ್ ಅಂತೇಳಿ ಈ ಕಂಪನಿಯವ್ರದ್ದೆಲ್ಲ ಹೆಸರಲ್ಲಿ ಟ್ರೇಡ್ ನೇಮಲ್ಲಿ ಬರ್ತದೆ. ರೇವಸ್ ಅದು ಆಲ್ರೆಡಿ ಬಂದಿತ್ತು. ಇದು ನಾವು ಮಾಡಿರ್ತದ್ದು ಹೊಸತದಲ್ಲ, ನಾವು ಮಾಡಿರೋದಲ್ಲ. ಫೈಟಾಪ್ತರಾ ಮೇಲೆ ಬಹಳಷ್ಟು ಕ್ರಾಪ್ಗಳಿಗೆ ರೆಕಮೆಂಡ್ ಮಾಡಿದ್ರು ಅವರು. ಅಡಿಕೆಗೆ ನಾವು ಅದನ್ನು ಟೆಸ್ಟ್ ಮಾಡಿದ್ವಿ ಅಷ್ಟೇ. ಅಡಿಕೆಗೆ ಇದು ಕೂಡ ಯೂಸ್ ಮಾಡ್ಬೋದು ಅಂತೇಳಿ. ಹೇಗೆ ಮೆಟಲಾಕ್ಸಿಲ್ ಬೇರೆ ಬೆಳೆಗಳು ಮಾಡ್ತಾರಲ್ಲ, ಹಾಗೆ ಇದು ಕೂಡ ಮ್ಯಾಂಡಿ ಪ್ರೊಪಾಮಿಡ್ ಅಂತೇಳಿ ಕೆಲವೊಂದು ರೈತರಿಗೆ ನಾವು ಮಾಡಿದ್ವಿ. ರೈತರ ಇದರೊಳಗೆ ಇದು ಆಲ್ರೆಡಿ ರೆಕಮೆಂಡೆಡ್ ಇದೆ. ಭಾಳ ಗ್ರೇಪ್ಸ್ ಅಲ್ಲಿ, ಇದರೊಳಗೆ ಆಲೂಗಡ್ಡೆಯಲ್ಲಿ ಎಲ್ಲ ಕಂಪನಿಯವರು ರೆಕಮೆಂಡ್ ಮಾಡಿದ್ದಾರೆ. ಅದನ್ನು ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ ಕೆಲವೊಂದು ಫೈಟಾಪ್ತರಾ ಡಿಸೀಸಿಗೆ. ಅದಕ್ಕೆ ಅಡಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಇದು ಹೋಗ್ಬೋದು ಅಂತ. ಫಿಲಿಮಲ್ಲಿ ನಮ್ಮ ಇನಿಷಿಯಲ್ ಟ್ರಯಲ್ಸಲ್ಲೆಲ್ಲ ಇದು ಒಳ್ಳೆದಾಗಿ ಕಂಡಿದೆ. ಈಗ ರೈತರ ಇದರಲ್ಲೂ ಕೂಡ ಬೇರೆ ಬೇರೆ ಗಾರ್ಡನಲ್ಲಿ ಮಾಡ್ತಾ ಇದ್ದೀವಿ. ನೋಡುವ, ಅದರೊಳಗೆ ಬಂದರೆ ಅದೊಂದು ಯೂಸ್ಫುಲ್ ಆಗ್ಬೋದು. ಸ್ವಲ್ಪ ಭಾಳ ಅದಲ್ಲ, ಇದಕ್ಕಿಂತ ಈಗ ಬೋರ್ಡೋ ಮಿಕ್ಸ್ಚರ್ನ ಹೊಡೆದಲ್ಲೂ ಕಂಟ್ರೋಲ್ ಬಂದಿದೆ. ಇದ್ರ ಕಂಟ್ರೋಲ್ ಬಂದಿದೆ ಅಂತಲ್ಲ, ಇದೊಂದು ಆಲ್ಟರ್ನೇಟಿವ್. ಯಾಕೆಂತಂದರೆ ಬೋರ್ಡೋ ಮಿಕ್ಸ್ಚರ್ ಪ್ರಿಪೇರ್ ಮಾಡೋದು ಕೆಲವೊಮ್ಮೆ ನೀವು ಹೇಳಿದ್ರಲ್ಲ, ಮತ್ತು ಕ್ವಾಲಿಟಿ ಪೀಪಲ್ ಆರ್ ಟೆಲಿಂಗ್ ಇವತ್ತು ಬೋರ್ಡೋ ಮಿಕ್ಸ್ಚರಲ್ಲಿ ಕಾಪರ್ ಸಲ್ಫೇಟೇ ಸರಿಯಾಗಿ ಬರ್ತಾ ಇಲ್ಲ, ಹಾಗಿದ್ದೆಲ್ಲ ಇದೆಲ್ಲ ಬರ್ತಾ ಇದೆ. ಅದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರಲ್ಲೂ ಬರ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ ಈಗ. ಸೊ ಹಾಗಾಗಿ ಅದು ಈಗ ಅದು ನಾವು ಮಾತಾಡೋಕೆ ಬಿಟ್ವಿ. ಈಗ ಕಾಪರ್ ಸಲ್ಫೇಟ್ ಅನ್ನ ಮತ್ತು ಸುಣ್ಣವನ್ನು ಸಪರೇಟ್ ಆಗಿ ಕರಗಿಸಿಟ್ಟು ಒಟ್ಟಿಗೆ ಸುರಿಬೇಕು. ಇಲ್ಲ ಫಸ್ಟಿಗೆ ಒಳಗಡೆ ಇಟ್ಕೊಂಡು ಕರಗ್ತಾ ಇರಬೇಕು. ಯಾಕೆ ನೀವು ನೋಡಿರ್ಬೋದು, ಆಮೇಲೆ ಬೋರ್ಡೋ ಮಿಕ್ಸ್ಚರ್ ಮಾಡಿದ್ರು ಕೂಡ ನೀವು ಹೊಡಿಬೇಕಾದ್ರೆ ನಮ್ಮಲ್ಲಿ ಏನು ಮಾಡ್ತಾರೆ, ಅದನ್ನು ನಾವು ಕಳಿಸ್ತಾ ಇರಬೇಕು. ಸುಣ್ಣ ಅದು ಕೊಲೈಡಲ್ ಸಸ್ಪೆನ್ಷನ್ ಆಗಿ ನಿಲ್ಲುತ್ತದೆ. ಅದು ಸೊಲ್ಯೂಷನ್ ಆಗೋದಿಲ್ಲ, ಸಸ್ಪೆನ್ಷನ್ ಆಗಿರ್ತದೆ. ಕೊಲೈಡಲ್ ಸಸ್ಪೆನ್ಷನ್ ಟೈಪ್ ಇರ್ತದೆ ಕಾಪರ್. ಅದನ್ನು ಕಡ್ತಾ ಇರಬೇಕು ನಾವು. ಹಾಗೆ ಬೇರೆ ಆಗಬಾರ್ದು. ಬಟ್ ನೀವು ಹೇಳೋದು ಈಗ ಇದಕ್ಕೆ ಕಾಪರ್ ಸಲ್ಫೇಟ್ಗೆ ಸುಣ್ಣ ಹಾಕಬೇಡಿ, ಎರಡು ಸಪರೇಟ್ ಇಟ್ಕೊಂಡು ಒಟ್ಟಿಗೆ ಹಾಕಿ ಕರಡ್ತಾ ಸ್ಲೋಲಿ ಹಾಕ್ತಾ ಬನ್ನಿ, ಕರಡ್ತಾ ಬನ್ನಿ. ಆಮೇಲೆ pH ಅನ್ನು ನೋಡ್ತಾ ಇರಿ. pH 7 ಬಂದಾಗ ಅಷ್ಟು ಸುಣ್ಣ ಇವು ಕಡಿಮೆ ಆಯಿತು, ನಿಮಗೆ ಸುಣ್ಣ ಹಾಕಿದ್ದು ಅಂದಾಗ ಜಾಸ್ತಿ ಹಾಕೋಬೇಕು. ಈಗ 200 ಲೀಟರ್ ನೀರಿಗೆ ಅದಕ್ಕೆ 2 kg ಕಾಪರ್ ಸಲ್ಫೇಟ್ ದ್ರಾವಣ ಹಾಕೊಂಡು ಸುಣ್ಣ ಹಾಕ್ತಾ ಹೋಗೋದು. ಆಮೇಲೆ ಕಟ್ತಾ ಬರೋದು, pH ನೋಡೋದು, ಮತ್ತೆ ಹಾಕ್ತಾ ಹೋಗೋದು, ಕಟ್ ಮಾಡೋದು. ಅದೇ ನ್ಯೂಟ್ರಲ್ ಆಗೋಲಿ ಮಾತ್ರ ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ. ನಾವು ಇಷ್ಟೆಲ್ಲ ಚರ್ಚೆ ಮಾಡಿ ಮತ್ತೆ ಒಂದು ಗಾದೆ ಇದೆ, ಹಳೆಗಣ್ಣ ಪಾದವೇ ಗತಿ ಅಂತ. ನೀವು ಏನೋ ಹೊಸ ಕೆಮಿಕಲ್ ಹೇಳ್ತೀರಂದ್ರೆ ಈಗ ಬೋರ್ಡೋ ಮಿಕ್ಸ್ಚರ್ ಅನ್ನೇ ಅದು ಇವತ್ತಿನ ಡೇಟಿಗೆ ಇನ್ನೊಂದು ಬಂದ್ರೆ ಬರಬೇಕು. ಅದು ಏನು ಎಕ್ಸ್ಟ್ರಾರ್ಡಿನರಿ ಅಲ್ಲ, ಬರಬಹುದು, ಅಥವಾ ಇದ್ರ ಸಾಲಲ್ಲಿ ನಿಲ್ಬಹುದು. ವೀಕ್ಷಕರೇ, ಈಗ ನಾವು ಕೊಳೆ ರೋಗದ ಬಗ್ಗೆ ಮಾತಾಡಕ್ಕೆ ಹೊರಟಿರೋದು. ಕೊಳೆ ರೋಗದ ಸೀರಿಯಸ್ನೆಸ್ ಮಲ್ನಾಡವರಿಗೆ ಗೊತ್ತು. ಪರಿಸ್ಥಿತಿ ಹೇಗಿದೆ ಅಂದರೆ, ಕೊಳೆ ರೋಗದ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು ಅಥವಾ ಸರಿಯಾದ ಒಂದು ಪರಿಹಾರವನ್ನು ಕೊಡ್ತೀವಿ ಅಂದರೆ 3 ಹಗಲು 3 ರಾತ್ರಿ ಕೂತು ಕೇಳೋಕ್ಕೆ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರು ಸಿದ್ಧರಿದ್ದಾರೆ. ಯಾಕೆಂದರೆ ಅಷ್ಟು ಪ್ರಮಾಣಕ್ಕೆ ವಾಣಿಜ್ಯ ನಷ್ಟ ಆಗ್ತಾ ಇದೆ. ಅದು ಆ ಭಾಗದ ಈಗ ಬಹುಶಃ ಉಳಿದಂಥ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಅದರದ್ದು ಮಹತ್ವ ಅಷ್ಟು ಗೊತ್ತಿಲ್ಲ. ಇದು ಏನಪ್ಪ ಈ ಕೊಳೆ ರೋಗದ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡವ್ರೆ ಅಂತ ನೀವು ಅನ್ಕೋಬೋದು. ಆದರೆ ಮಲೆನಾಡು ರೈತರಿಗೆ ಇದ್ರ ಸೀರಿಯಸ್ನೆಸ್ ಎಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಒಂದೊಂದು ಭಾಗದ ಅಡಿಕೆ ತೋಟಗಳೇ ಹೋಗಿದ್ದು, ಮತ್ತು ಅಥವಾ ಒಂದೊಂದು ರೈತರು ಅದಕ್ಕೆ ಸಿಕ್ಕೊಂಡು ಸಂಪೂರ್ಣವಾಗಿ ನಷ್ಟ ಅನುಭವಿಸಿದ್ದು ಮಲೆನಾಡವರಿಗೆ ಗೊತ್ತು. ಅದು ಈ ಮಳೆ ಏರ್ಪೇರಿನಲ್ಲಿ. ಹಾಗಾಗಿ ನಾವು ಇಷ್ಟೊಂದು ಚರ್ಚೆ ಹತ್ತತ್ರ ನಾವು 1 ಗಂಟೆ ಚರ್ಚೆ ಮಾಡುವಷ್ಟು ವಿಷಯ ಇತ್ತು. ಬಟ್ ನಮಗೆ ಇವತ್ತು ಹಲವಾರು ವಿಷಯಗಳು ಸ್ಪಷ್ಟ ಆಯಿತು ಅಂತ, ನಿಮಗೂ ಆಯಿತು ಅಂತ ಅನ್ಕೋತೀವಿ. ಇವತ್ತು ನಾವು ಇನ್ನೂ ಅಡಿಕೆಯಲ್ಲಿ ಇನ್ನೂ ಹಲವಾರು ರೋಗಗಳಿದೆ. ಅದನ್ನು ನಾವು ಇವತ್ತಿನ ಕಾರ್ಯಕ್ರಮದ ಸಮಯ ಮೀರ್ತಾ ಇರೋದ್ರಿಂದ ನಾವು ಮುಂದಿನ ಕಂತಿನಲ್ಲಿ ಅಡಿಕೆಯ ಬೇರೆ ಬೇರೆ ಇನ್ನೂ ರೋಗಗಳ ಬಗ್ಗೆ ನಾವು ಮಾತಾಡ್ತೀವಿ. ಇವತ್ತು ನಮ್ಮ ನಮಗೆ ಇಷ್ಟೊತ್ತು ಚರ್ಚೆಗೆ ನಮಗೆ ಭಾಗವಹಿಸಿ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಂಥ ಡಾಕ್ಟರ್ ವಿನಾಯಕ್ ಹೆಗಡೆ ಅವರಿಗೆ
ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ನಮಸ್ಕಾರ. ಇಷ್ಟಪಡ್ತೀವಿ. ನಮಸ್ಕಾರ. ವೀಕ್ಷಕರೇ, ನಿಮಗೆ ಈ ಕಾರ್ಯಕ್ರಮ ತುಂಬ ಅನುಕೂಲ ಆಯಿತು ಅಂತ ಅನ್ಕೋತೀವಿ. ನಾವು ಇಲ್ಲಿ ಟೈಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಂಪೂರ್ಣ ವಿಷಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ, ಯಾಕೆಂದರೆ ಇದೆಲ್ಲ ಮತ್ತೆ ರಿಪೀಟ್ ಮಾಡೋದು ಬೇಡ. ಈಗ ಹೇಳ್ದಂಗೆ ಸ್ವಾತಂತ್ರ್ಯ ಪೂರ್ವದಿಂದ ಇದೇ ರೋಗ ಇದೆ, ಇದೇ ಶಿಲೀಂಧ್ರನಾಶಕ ಇದೆ. ಹಾಗಾಗಿ ನಾವು ಇದನ್ನು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ OTTಯಲ್ಲಿ ಇಟ್ಬಿಟ್ರೆ ನೀವು ಯಾರೇ ಅಡಿಕೆ ಕೊಳೆ ರೋಗದ ಬಗ್ಗೆ ಯಾವಾಗ ಬೇಕಾದರೂ ಈ ಕಾರ್ಯಕ್ರಮವನ್ನು ನೋಡ್ಕೋಬೋದು. ಹಾಗಾಗಿ ಮತ್ತೆ ಯಾವಾಗ ಬೇಕಾದ್ರೂ ರೈತರು ನಮ್ಮನ್ನ ಕಾಂಟ್ಯಾಕ್ಟ್, ನಮ್ಮ ಮೊಬೈಲ್ ಎಲ್ಲ ಈಗ ಬೇಕಾದಷ್ಟು ಕೊಟ್ಟಿದ್ದೇವೆ, ಅದನ್ನ ಕಳಿಸಿದ್ರೆ ನೀವು ಯಾವಾಗ ಬೇಕಾದ್ರೂ ನಮಗೆ ವಾಟ್ಸ್ಆ್ಯಪ್ ಕಳಿಸ್ಬೋದು. ಯಾವುದೇ ರೀತಿಯ ಹೊಸ ರೋಗಗಳು ಬಂದ್ರೆ ನಮ್ಗೆ ವಾಟ್ಸ್ಆ್ಯಪ್ ಮಾಡಿ. ಇಷ್ಟ ಹೇಳ್ಬಿಟ್ರೆ ನಮಗೆ ಬಂಗಾರ. ನಾವು ಅದಕ್ಕೆ ನಾನು ಎಲ್ಲಿ ಹೋದಾಗ ರೈತರಿಗೆ ಕೊಡ್ತಾ ಇದ್ದೀನಿ, ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ನಮ್ಗೆ ಬರ್ತಾ ಇರ್ತದೆ. ಬಟ್ ಈ ತರ ಓಪನ್ ಇರುವಂತ ಸರ್ಕಾರಿ ವಿಜ್ಞಾನಿಗಳು ಕಡಿಮೆ. ನಾವು ಅದಕ್ಕೆ ವೀಕ್ಷಕರೇ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ದು ನಂಬರ್ ಕೊಟ್ಟಿರ್ತೀವಿ. ಸೊ ನೀವು ಇದಕ್ಕೆ ಏನೇ ಸಮಸ್ಯೆಗೆ ಅವ್ರನ್ನ ಸಂಪರ್ಕ ಮಾಡ್ಬೋದು. ಇಷ್ಟೊತ್ತು ಕಾರ್ಯಕ್ರಮ ನೋಡಿದಂಥ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ರೋಗಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಡಾಕ್ಟರ್ ವಿನಾಯಕ್ ಅವರನ್ನು ಮತ್ತೆ ಭೇಟಿಯಾಗೋಣ. ಇವತ್ತು ಕಾರ್ಯಕ್ರಮ ಈ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.